जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातराजुभाव पुत्रेति तन्मयतया तरवोऽपि नेतुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಜ್ಞಾನಯಜ್ಞ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಭಗವಂತನ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪರಮ ಪೂಜ್ಯ ಕೂಡಲಿ ಮಠಾಧೀಶರಾದ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ವೈಕುಂಠ ರಾಮದೇವರ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನು ಯಥಾಮತಿ ಯಥಾ ಸಮಯ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀಮದ್ ಭಾಗವತ ಮಹಾಪುರಾಣ ಬಹಳ ಅಪೂರ್ವವಾದ ಮುಕ್ತಿ ಮಾರ್ಗದಲ್ಲಿ ಸಾಗಬೇಕು ಅಂತ ಹೊರಡುವವನಿಗೆ ಮಾರ್ಗದರ್ಶಕವೂ ಆಗಿ ತತ್ವಜ್ಞಾನವನ್ನು ತಂದುಕೊಡುವಂತಹ ಗ್ರಂಥ. ಇಂಥ ಪುರಾಣವನ್ನು ಪ್ರಾರಂಭ ಮಾಡುವಂಥ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದಂಗಳವರೇ ಇದಕ್ಕೆ ಬೇಕಾಗುವ ರೀತಿಯಲ್ಲಿ ಭಾಗವತ ಎಷ್ಟು ಅಪೂರ್ವ, ಉಳಿದೆಲ್ಲ ಪುರಾಣಗಳಿಗಿಂತ ಶ್ರೇಷ್ಠ ಯಾಕೆ ಅಂತ ನಮಗೆ ತಿಳಿಸಿ ದೀಪ ಪ್ರಜ್ವಲನದೊಂದಿಗೆ ನಿರ್ವಿಘ್ನವಾಗಲಿ ಅಂತ ನಮ್ಮನ್ನು ಹರಿಸಿದ್ದಾರೆ. ಹಾಗಾಗಿ ಭಾಗವತ ಪುರಾಣದ ಬಗ್ಗೆ ಅವರ ಮುಖದಿಂದ ಕೇಳಿದ ಭಾಗವತ ಪುರಾಣದ ಬಗ್ಗೆ ಅವರೇ ಪ್ರಾರಂಭ ಮಾಡಿ ಅದನ್ನು ಇಲ್ಲಿ ತಂದಿಲ್ಲ, ಇಂಥ ಶ್ರೀಮದ್ ಭಾಗವತ ಮಹಾಪುರಾಣದ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಹೀಗೆ ಭಾಗವತವನ್ನು ಅರ್ಥೈಸಿಕೊಳ್ಬೇಕು, ತಿಳ್ಕೊಳ್ಬೇಕು, ಈ ಗ್ರಂಥದಿಂದ ಇಷ್ಟು ಲಾಭ ಇದೆ ಅಂತ ಹೇಳಿದ್ದನ್ನು ಕೇಳ್ತೇವೆ. ಅದಕ್ಕೆ ಅನುಗುಣವಾಗಿಯೂ ಸಾಧ್ಯವಾದಷ್ಟು ಬೇರೆ ಬೇರೆ ಪುರಾಣಗಳಲ್ಲಿ ಕೊಟ್ಟ ರೆಫರೆನ್ಸ್ ಅನ್ನು ಇಟ್ಟುಕೊಂಡು ಶ್ರೀಮದ್ ಭಾಗವತ ಪುರಾಣವನ್ನು ಅನುಸಂಧಾನ ಮಾಡಬೇಕು. ಇವತ್ತಿನ ಪುರಾಣದ ಪ್ರಾರಂಭಕ್ಕೆ
ವಿದ್ವಾಂಸರಾದ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ, ವಿಜಯೇಂದ್ರ ಗುಡಿಯವರು, ಶ್ರೀಶ ಗುಡಿ ಬಂಧುಗಳು ತಾವು ಮಾಡ್ತಾ ಇರುವಂಥ 1 ವರ್ಷದ ಪರ್ಯಾಯ ಶ್ರೀನಿವಾಸ ದೇವರ ಪೂಜಾ ಕೈಂಕರ್ಯ ಪರ್ಯಾಯ, ಈ ಪರ್ಯಾಯಕ್ಕನ ಸಾರ್ಥಕವಾಗಲಿ ಅಂತ ಶ್ರೀಮದ್ ಭಾಗವತದ ಜ್ಞಾನ ಯಜ್ಞವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಆ ಶಕ್ತಿ, ಆ ಮಾಡುವಂಥ ಶಕ್ತಿಯನ್ನು ಭಗವಂತ ಮತ್ತಷ್ಟು ನೀಡಲಿ. 1 ವರ್ಷದವರೆಗೂ ಕೂಡ ಆ ಮನಸ್ಸು ಭಾಗವತ ಶ್ರವಣ ಮಾಡಲಿಕ್ಕೆ ಬೇಕಾಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳು ಶ್ರೀಪಾದಂಗಳವರ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಮದ್ ಭಾಗವತ ಪುರಾಣವನ್ನು ಪ್ರಾರಂಭ ಮಾಡುವಾಗ ಪದ್ಮಪುರಾಣದಲ್ಲಿ ಹೇಳಿದಂತೆ ಈ ಭಾಗವತ ಮಹಾತ್ಮ್ಯವನ್ನು ತಿಳಿದು ಭಾಗವತ ಶ್ರವಣ ಮಾಡಲಿಕ್ಕೆ ಏನು ಪ್ರಯೋಜನ ಅಂತ ಅಲ್ಲಿ ಹೇಳಿದಂತೆ ಅದನ್ನು ತಿಳಿದು ಭಾಗವತದಲ್ಲಿ ಪ್ರವೇಶ ಮಾಡೋದು ಪದ್ಧತಿ. ಹಾಗಾಗಿ ಪದ್ಮಪುರಾಣದಲ್ಲಿ ಹೇಳಿದಂತೆ ಆ ಉಪಾಖ್ಯಾನವನ್ನು ಅನುಸಂಧಾನ ಮಾಡಿಸ್ತಾ ಇದ್ದೇನೆ. ಕಲಿಯುಗ ಪ್ರಾರಂಭ ಆಗಿದೆ. ಎಷ್ಟು ವರ್ಷ ಕಳೆದಿತ್ತು ಅಂತ ವೇದವ್ಯಾಸರು ಪದ್ಮಪುರಾಣದಲ್ಲಿ ಅದನ್ನು ಲೆಕ್ಕನೂ ಕೊಟ್ಟು ತಿಳಿಸ್ತಾರೆ. ಇಷ್ಟು ವರ್ಷ ಕಳೆದಿತ್ತು ಕಲಿಯುಗ ಪ್ರಾರಂಭ ಆಗಿ ಅಂತ. ಆ ಕೃಷ್ಣ ನಿರ್ಗಮ 30 ವರ್ಷಾಧಿಕಗತೆ ಕಲವು ನವಮೀತೋ ನಭಸ್ಸೇ ಚ ಕಥಾರಂಭಂ ಶುಕೋ ಕರೋತ್. ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ 30 ವರ್ಷ ಆಗಿತ್ತಂತೆ. ಅಂದರೆ ಕೃಷ್ಣ ಪರಂಧಾಮಕ್ಕೆ ಹೋದ ದಿನದಿಂದ ಕಲಿಯುಗ ಅಂತ ಒಂದು ಅಭಿಪ್ರಾಯ ಇದೆ. ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದುದರಿಂದ ಅಂತ ಹೇಳೋ ಅಭಿಪ್ರಾಯ ಇದೆ ಕಲಿಯುಗ ಪ್ರಾರಂಭ ಆದದ್ದು ಅಂತ. ಇಲ್ಲಿ ಉಲ್ಲೇಖಿಸಿದಂತೆ ಶ್ರೀಕೃಷ್ಣ ಪರಮಾತ್ಮ ನಿರ್ಗಮಿಸಿದ ಮೇಲೆ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಆಗಿತ್ತು ಅಂತ. ಮೊದಲನೇ ಬಾರಿ ಆ ರೀತಿ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಆದಾಗ ಒಂದು ಅತಿಶಯಿತ ಮಹಿಮೆಯನ್ನು ಉಂಟು ಮಾಡುವ ಭಾಗವತ ಕಥಾಶ್ರವಣ ಆಯ್ತಂತೆ. ನವಮೀತೋ ನಭಸ್ಸೇ ಚ ಕಥಾರಂಭಂ ಶುಕೋ ಕರೋತ್. ನವಮಿಯಿಂದ ಆರಂಭ ಮಾಡಿ 7 ದಿನಗಳ ಕಾಲ ಶುಕಾಚಾರ್ಯರು ಭಾಗವತ ಶ್ರವಣ ಮಾಡಿಸಿದರು ಅಂತಿದೆ. ಯಾವ ಮಾಸದಲ್ಲಿ? ನಭಸ್ಸೇ ಚ, ನಭಸ್ಯ ಮಾಸದಲ್ಲಿ ಶುಕಾಚಾರ್ಯರು ಭಾಗವತ ಹೇಳಿದ್ದಾರೆ ಅಂತಿದೆ. ನಭಸ್ಯ ಅಂದರೆ ನಭಸ್ಯ ಪ್ರೋಷ್ಠಪದ ಭಾದ್ರಪದ ಅಂತ ಕೋಶದಲ್ಲಿ ಬರ್ತದೆ. ಹಾಗಾಗಿ ಭಾದ್ರಪದ ಮಾಸಕ್ಕೆ ನಭಸ್ಯ ಮಾಸ ಅಂತ ಮತ್ತೊಂದು ಹೆಸರು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಭಾಗವತವನ್ನು ಶ್ರವಣ ಮಾಡಿಸಿದ್ರಂತೆ ಪರೀಕ್ಷಿದ್ರಾಜನಿಗೆ ಮಹಾನುಭಾವರಾದ ಶುಕಮುನಿಗಳು. ಪರೀಕ್ಷಿದ್ರಾಜ ಕೇಳಿದ ನಂತರ 200 ವರ್ಷ ಕಳೀತು. ಆಗ ಮತ್ತೊಂದು ಭಾಗವತ ಸಪ್ತಾಹ ಆಯಿತು ಅಂತ ಹೇಳ್ತಾರೆ. ಪರೀಕ್ಷಿತ್ ಶ್ರವಣಾಂತೆ ಚ ಕಲೋ ವರ್ಷಶತದ್ವಯೇ ಶುದ್ಧೇ ಶುಚೌ ನವಮ್ಯಾಂಚ ಧೇನುಜೋ ಅಕಥಯತ್ ಕಥಾ. ಪರೀಕ್ಷಿದ್ರಾಜ ಶ್ರವಣ ಮಾಡಿದ ಮೇಲೂ ಭಾಗವತ ನಡೆದದ್ದು 200 ವರ್ಷ ಕಳೆದ ಮೇಲೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿ 230 ವರ್ಷ ಆಗಿತ್ತು. ಆಗ ಒಂದು ಭಾಗವತ ಸಪ್ತಾಹ ನಡೆದಿದೆ. ಧೇನುಜಃ ಅಕಥಯತ್ ಕಥಾ. ಗೋಕರ್ಣ ಅನ್ನುವಂಥ ಒಬ್ಬ ವಿಪ್ರ ಭಾಗವತವನ್ನು ಹೇಳಿದ್ನಂತೆ. ತನ್ನ ಅಣ್ಣನಿಗೆ ಪ್ರೇತ ಶರೀರದಿಂದ ಮುಕ್ತಿ ಕೊಡಿಸ್ಬೇಕು ಅಂತ. ಅದು ನಡೆದದ್ದು ಶುದ್ಧೇ ಶುಚೌ ನವಮ್ಯಾಂಚ, ಶುಚಿ ಮಾಸದ ನವಮಿ ತಿಥಿಯಿಂದ ಪ್ರಾರಂಭ ಮಾಡಿದ ಅಂತಾರೆ. ಶುಚಿ ಮಾಸ ಅಂತಂದರೆ ಆಷಾಢ ಮಾಸಕ್ಕೆ ಇನ್ನೊಂದು ಹೆಸರು ಶುಚಿ ಮಾಸ ಅಂತ. ಹಾಗಾಗಿ ಅದು ಆಷಾಢ ಮಾಸದ ನವಮಿ ಪ್ರಾರಂಭ ಆದ ಭಾಗವತ ಅಂತ ತಿಳಿಸ್ತಾರೆ. ಇದು 2ನೇದ್ದು. 3ನೇದ್ದು ಆ ಗೋಕರ್ಣ ಹೇಳಿದ ಮೇಲೆ ಮತ್ತೆ 30 ವರ್ಷ ಗತಿಸಿತಂತೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಕಳೆದಿದೆ. ಆಗೊಂದು ಭಾಗವತ ನಡೆದಿದೆ. ತಸ್ಮಾದಪಿ ಕಲೋ ಪ್ರಾಪ್ತೆ 30 ವರ್ಷಗತೆ ಸತಿ ಊಚುರೂರ್ಜೆ ಸಿತೆ ಪಕ್ಷೆ ನವಮ್ಯಾಂ ಬ್ರಹ್ಮಣ ಸುತಾಃ. ಸಿತೆ ಪಕ್ಷೆ ಊರ್ಜೆ ಅಂತ ತಿಳಿಸ್ತಾರೆ.
ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಕಳೆದಾಗ ಊರ್ಜ ಮಾಸದಲ್ಲಿ ಬ್ರಹ್ಮಮಾನಸ ಪುತ್ರರು ಸನತ್ ಕುಮಾರು ಭಾಗವತ ಕಥಾ ಶ್ರವಣ ಮಾಡಿಸಿದರು. ಊರ್ಜ ಮಾಸ ಅಂದರೆ ಕಾರ್ತೀಕ ಮಾಸ ಅಂತ ಅರ್ಥ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಭಾಗವತ ನಡೆದಿದೆ. ಹೀಗೆ 260 ವರ್ಷಕ್ಕೆ ಒಂದು ಭಾಗವತ ನಡೆದದ್ದು, 230 ವರ್ಷಕ್ಕೆ ಒಂದು, ಕಲಿಯುಗ ಪ್ರಾರಂಭ ಆಗಿ 30 ವರ್ಷಕ್ಕೆ ಮತ್ತೊಂದು. ಒಟ್ಟು 3 ಬಾರಿ ಭಾಗವತ ಕಥಾ ನಡೆದದ್ದನ್ನು ಪದ್ಮಪುರಾಣದಲ್ಲಿ ಉಲ್ಲೇಖಿಸಿ ಈ ಥರದ ಭಾಗವತ ಹಿಂದಿನವರು ನಡೆಸ್ಕೊಂಡು ಬಂದಿದ್ದಾರೆ, ಮುಂದಿನವರು ಕೂಡ ಹೀಗೆ ನಡೆಸ್ಕೊಂಡು ಹೋಗಲಿ ಅಂತ ನಮಗೆಲ್ಲ ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಹಾಗಾದರೆ ಈ ಮಧ್ಯ ಮಧ್ಯದಲ್ಲಿ ಭಾಗವತ ನಡೀಲಿಲ್ವೋ? ಅದರ ಅಭಿಪ್ರಾಯ ಏನು? ನಡೆದಿಲ್ಲ ಅಂತ ಅರ್ಥ ಅಲ್ಲ. ಮಧ್ಯದಲ್ಲಿ ಬೇಕಾದಷ್ಟು ಭಾಗವತಗಳು ನಡೆದಿರ್ತವೆ. ಐತಿಹಾಸಿಕವಾಗಿ ದಾಖಲು ಮಾಡಬಹುದಾದ ಭಾಗವತಗಳು ಈ 3 ಅಂತ ಭಾವಿಸಬೇಕು. ಈಗೆಲ್ಲ ಇತಿಹಾಸ ದಾಖಲು ಮಾಡಿ ಇಡ್ತಾರೆ ಅಂತಾರಲ್ಲ, ಹಾಗೆ ವೇದವ್ಯಾಸರು ಪದ್ಮಪುರಾಣದಲ್ಲಿ ಈ 3 ಉಲ್ಲೇಖಿಸಿ ಈ 3 ಭಾಗವತ ಐತಿಹಾಸಿಕ ಅಂತ ವ್ಯಾಖ್ಯಾನ ಮಾಡಿದರು. ಈ ರೀತಿ ಭಾಗವತ ಕಥಾಶ್ರವಣ ಮಾಡುವವರೆಲ್ಲ ಭಾಗವತ ಹೇಗೆ ನಡೆದಿದೆ, ಯಾವಾಗ ನಡೆದಿದೆ ಅಂತ ಅನ್ನೋದ್ರ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇದರಲ್ಲಿ ಕಲಿಯುಗ ಪ್ರಾರಂಭ ಆಗಿ 260 ವರ್ಷಕ್ಕೆ ಏನು ಭಾಗವತ ಸಪ್ತಾಹ ನಡೀತು, ಅದರ ಹಿನ್ನೆಲೆ ಏನು? ಅದು ನಡೆದದ್ದು ಕಾರ್ತೀಕ ಮಾಸದಲ್ಲಿ. ಅದು ಯಾಕೆ ನಡೀತು, ಅದು ಏನು ವಿಶೇಷ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಕಲಿಯುಗ ಬಂತು, ಹೇಗಿದ್ದಾರೆ ಸಜ್ಜನರು ನೋಡಿ ಬರೋಣ, ಧರ್ಮ ಅಧರ್ಮಗಳು ಏನೆಲ್ಲ ಮಾಡ್ತಾ ಇದ್ದಾವೆ ಅಂತ ನೋಡಿ ಬರೋಣ ಅಂತ ಬಂದ್ರಂತೆ. ಅಹಂತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮಾಮಿತಿ. ಸರ್ವೋತ್ತಮವಾದ ಭೂಮಿ ಅಂದರೆ ಪೃಥ್ವಿ, ಅದು ಭಾರತ ಭೂಮಿ. ತೀರ್ಥಕ್ಷೇತ್ರಗಳೆಲ್ಲ ಇಲ್ಲಿ ಹೆಚ್ಚಿದ್ದಾವೆ. ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಕಳೀತಾ ಇದೆ, ಹೇಗಿದ್ದಾರೆ ನೋಡಿ ಬರೋಣ ಅಂತ ನಾರದರು ಬಂದರು. ನಾರದರು ಎಲ್ಲ ಕಡೆ ಸುತ್ತಾಡ್ತಾರಂತೆ ತೀರ್ಥಕ್ಷೇತ್ರಗಳನ್ನು. ಅವರಿಗೆ ಧರ್ಮ ಕಣ್ಣಿಗೆ ಬೀಳ್ತಾ ಇಲ್ಲ. ರಂಗಕ್ಷೇತ್ರಕ್ಕೆ ಬಂದರು, ಕುರುಕ್ಷೇತ್ರಕ್ಕೆ ಬಂದರು, ಹರಿಕ್ಷೇತ್ರಕ್ಕೆ ಬಂದರು, ರಾಮೇಶ್ವರಕ್ಕೆ ಬಂದರು. ಎಲ್ಲೂ ಕೂಡ ಧರ್ಮ ಕಾಣಿಸ್ತಾ ಇಲ್ಲ. ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ. ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಶ್ರೀರಂಗ, ಸೇತುಬಂಧನ ಅಂದರೆ ರಾಮೇಶ್ವರ, ಎಲ್ಲಿ ನೋಡಿದರೂ ಕೂಡ ಧರ್ಮ ಕಾಣಿಸ್ತಾ ಇಲ್ಲ. ಕಲಿನಾ ಧರ್ಮಮಿತ್ರೇಣ ಧರೇಯಂ ಬಾಧಿತಾಧುನಾ. ಅಧರ್ಮಮಿತ್ರೇಣ ಕಲಿನಾ ಬಾಧಿತ. ಅಧರ್ಮ ಸ್ನೇಹಿತನಾದಂಥ ಕಲಿ ಇಡೀ ಭೂಮಿಯಲ್ಲಿ ಸಜ್ಜನರು ಧರ್ಮ ಮಾಡ್ತಾ ಇದ್ದರೆ ಅದರಿಂದೆಲ್ಲ ದಾರಿ ತಪ್ಪಿಸ್ತಾ ಇದ್ದಾನಂತ. ಮೊದಲೇ ಮಂದರು ಮಂದಭಾಗ್ಯರು ಈ ಕಲಿಯ ಉಪದ್ರವದಿಂದ ಮತ್ತಷ್ಟು ಧರ್ಮದಿಂದ ವಂಚಿತರಾದರು. ಅಧರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅಟ್ಟಶೂಲ ಜನಪದಾಹ ಶಿವಶೂಲ ದ್ವಿಜಾತಯ ಅಂತೆಲ್ಲ ಭಾಗವತ ಹೇಳ್ತದೆ. ಅಲ್ಲಲ್ಲಿ ಕೂಟ ಬರೀ ಸುಳ್ಳು ಸಾಕ್ಷಿ ಹೇಳೋರು, ವಿಪರೀತ ವೃತ್ತಿಗಳನ್ನು ಅವಲಂಬಿಸಿದವರು, ಇನ್ನೊಬ್ಬರು ತಲೆ ಒಡೆದು ಜೀವನ ಮಾಡೋರು, ಇಂಥವರೇ ಹೆಚ್ಚಾಗಿದ್ರಂತೆ. ಇದಿನ್ನು ಕಲಿಯುಗ ಪ್ರಾರಂಭ ಆಗಿ 260 ವರ್ಷಕ್ಕೆ ಈ ಸ್ಥಿತಿ ಇತ್ತು ಅಂತ ಪುರಾಣ ನಮಗೆ ಹೇಳ್ತದೆ. ಆವಾಗ ಇಷ್ಟು ಅಧರ್ಮ ತಾಂಡವಾಡ್ತಾ ಇದೆಯಲ್ಲ ಅಂತ ಮನಸ್ಸಿನಲ್ಲಿ ನೋಡ್ತಾ ಯೋಚನೆ ಮಾಡ್ತಾ ಶ್ರೀಕೃಷ್ಣ ಓಡಾಡಿದಂಥ ಭೂಮಿ ಯಮುನಾ ನದಿ ತೀರ ವೃಂದಾವನ, ಅಲ್ಲಿಗೆ ಬರೋಣ ಅಂತ ಬಂದ್ರಂತೆ. ವೃಂದಾವನಕ್ಕೆ ಬಂದಾಗ ನಾರದರಿಗೊಂದು ಆಶ್ಚರ್ಯ ಕಾದಿತ್ತು. ತತ್ರಾಶ್ಚರ್ಯಂ ಮಯಾ ದೃಷ್ಟಂ ಶ್ರೂಯತಾಂ ತನ್ಮುನೀಶ್ವರಾಃ. ಅಲ್ಲೊಂದು ಆಶ್ಚರ್ಯ ಕಾದಿದೆ ನಾರದರಿಗೆ. ಏನದು ಅಂದರೆ, ಏಕಾತು ತರುಣಿ ತತ್ರ ನಿಸಣ್ಣ ಖಿನ್ನ ಮಾನಸ. ಒಬ್ಬಳು ತರುಣಿ ಕುಳಿತಿದ್ಲಂತೆ, ಬಹಳ ಖಿನ್ನ ಮನಸ್ಕಳಾಗಿದ್ಲು, ಬಹಳ ದುಃಖ ಪಡ್ತಾ ಇದ್ಲು, ಕಣ್ಣೀರು ಸುರಿಸ್ತಾ ಇದ್ಲು. ಅವಳ ತೊಡೆ ಮೇಲೆ 2 ವೃದ್ಧರು ಮಲಗಿದ್ರಂತೆ. ಆ 2 ವೃದ್ಧರು ಈಗಲೂ ಆಗಲೂ ಉಸಿರು ಬಿಟ್ಟು ಹೋಗ್ತಾರೆ ಅನ್ನೋ ಸ್ಥಿತಿಯಲ್ಲಿ ಇದ್ರಂತೆ.
ಈ ದೃಶ್ಯ ಕಣ್ಣಿಗೆ ಬಿದ್ದಿದೆ. ನಾರದರ ಕಣ್ಣಿಗೆ ಬಿದ್ದಾಗ ಏನೂ ಮಾತಾಡಲಿಲ್ಲ ನಾರದರು ಮೊದಲೇ. ಆದರೆ ಆ ತರುಣಿನೇ ನಾರದರನ್ನು ಮಾತನಾಡಿಸ್ತಾಳೆ. ಅವಳು ಬಾಲಕಿ ಹೇಳ್ತಾಳೆ, ಭೋ ಭೋ ಸಾಧೋ ಕ್ಷಣಂ ತಿಷ್ಠ ಮಚ್ಚಿಂತಾಮಪಿನಾಶಯ. ಸಾಧುವಾದ ನಾರದ, ನೀವು ಬಹಳ ದೊಡ್ಡವರು, ನನ್ನ ಚಿಂತೆಯನ್ನು ಪರಿಹರಿಸ್ರಿ, ಏನಾದರೂ ಮಾಡಿ ಅಂತ ಅವರನ್ನು ಕೇಳ್ಕೊಂಡು. ನಾರದರು ಕೇಳ್ತಾರೆ, ಯಾರು ನೀನು ಅಂತ. ಕಾಚಿತ್ವಂ ಕಾವಿಮೌಚೇಮ ನಾರ್ಯಃ ಕಾ ಪದ್ಮಲೋಚನಾ. ಯಾರು ನೀನು, ಇವರಿಬ್ಬರು ಯಾರು, ನಿನಗಾದಂಥ ಚಿಂತೆ ಆದರೂ ಏನು ಪರಿಹಾರ ಆಗಬೇಕು ಇಲ್ಲಿ ಅಂತ ಕೇಳಿದ್ರಂತೆ. ಆಗ ಆ ಬಾಲಕಿ ಹೇಳ್ತಾಳೆ, ಬಾಲೋವಾಚ, ನೀರ್ಯಾರು ಅಂತ ಕೇಳಿದ್ದಕ್ಕೆ ಅವಳು ಉತ್ತರ ಕೊಟ್ಲು. ಅಹಂ ಭಕ್ತಿರಿತಿ ಖ್ಯಾತ ಇಮೌ ಮೇ ತನಯೋ ಮತೋ ಜ್ಞಾನ ವೈರಾಗ್ಯ ನಾಮಾನೋ ಕಾಲಯೋಗೇನ ಜರ್ಜರೋ. ನನ್ನ ಹೆಸರು ಭಕ್ತಿ ಅಂತ ಅಂತಾಳೆ ತರುಣಿ. ಇವರಿಬ್ಬರು ಜ್ಞಾನ ಹಾಗೂ ವೈರಾಗ್ಯ ಅಂತ. ಕಲಿಗಾಲದ ಪ್ರಭಾವದಿಂದ ನಾವು ಇಲ್ಲಿಗೆ ಬರುವ ಹಾಗಾಗಿದೆ. ಇವರಿಬ್ಬರು ಜರ್ಜರಿತರಾಗಿದ್ದಾರೆ, ನನ್ನ ಮಕ್ಕಳು ಇವರಿಬ್ಬರು ಅಂತಂದು. ನಾನು ಇವರಿಬ್ಬರಿಗೆ ತಾಯಿ ಅಂತಾಳೆ. ಲೋಕದಲ್ಲಿ ಯಾವಾಗಲೂ ತಾಯಿ ವೃದ್ಧಳಾಗಿದ್ದು ಮಕ್ಕಳಿಬ್ಬರು ಯುವಕರಾಗಿರೋದು ರೂಢಿ. ಆದರೆ ಇಲ್ಲಿ ವಿಪರೀತ ಆಗಿದೆ ಅಂತ ಇದ್ದಾಳೆ ಅವಳು. ಅದಕ್ಕೆ ಅವಳು ಕಾರಣ ಕೊಡ್ತಾಳೆ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ ಎಂದು ಭಕ್ತಿ. ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತಾ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತಾ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಬೆಳೆದೆ, ಸ್ವಲ್ಪ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಬೆಳೆದೆ, ಗುಜರಾತಿಗೆ ಬಂದಾಗ ಜೀರ್ಣಳಾದೆ ಅಂತಂದ. ಇದು ಭಕ್ತಿಯ ವ್ಯಥೆ, ಇದು ಭಕ್ತಿಯ ಕಥೆ ಅಲ್ಲ, ಭಕ್ತಿಯ ವ್ಯಥೆ. ಆಮೇಲೆ ಗುಜರಾತಿನಿಂದ ಶ್ರೀಕೃಷ್ಣ ಓಡಾಡಿದ ಪಾವನ ಭೂಮಿ ಬೃಂದಾವನ, ಅಲ್ಲಿಗೆ ಬರೋಣ ಅಂತ ಬಂದೆ ಅಂತಾಳೆ. ಬೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ಯಾವಾಗ ಕೃಷ್ಣ ಜನ್ಮತಾಣ ಓಡಾಡಿದ ಭೂಮಿ ಅಂತ ವೃಂದಾವನಕ್ಕೆ ಬಂದೆ, ಅಲ್ಲಿಗೆ ಬಂದಾಗ ನನಗೆ ಯೌವನ ಬಂತು, ಆದರೆ ನನ್ನ ಮಕ್ಕಳಿಬ್ಬರು ವೃದ್ಧರಾದರು ಅಂತಂತಾಳೆ. ಜಾತಾಹಂ ಯುವತಿ ಸಮ್ಯಕ್ ಪ್ರೇಷ್ಠ ರೂಪಾತು ಸಾಂಪ್ರತಂ. ನಾನೇನೋ ಯುವತಿಯಾದೆ, ಮಕ್ಕಳಿಬ್ಬರು ವೃದ್ಧರಾಗಿಬಿಟ್ರು. ಲೋಕದಲ್ಲಿ ಇದು ವಿರುದ್ಧ. ಹಾಗಾಗಿ ನಾರದರೆ ನೀವು ಕರುಣಾಶಾಲಿಗಳು, ನನಗೆ ಈ ಸಮಸ್ಯೆಯಿಂದ ಪರಿಹಾರ ಕೊಡ್ರಿ, ಈ ವ್ಯಥೆಯಿಂದ ಪರಿಹಾರ ಮಾಡ್ರಿ ಅಂತ ಹೇಳಿದ್ಲಂತ. ಹೀಗೆ ನಾರದರನ್ನು ಕೇಳ್ಕೊಂಡಾಗ ನಾರದರಂತಾರೆ, ಜ್ಞಾನೇನಾತ್ಮನಿ ಪಶ್ಯಾಮಿ ಸರ್ವಮೇ ತತ್ಸವಾತ್ಮಯೇ ತವಾನಯೇ. ನಿನಗಾಗ್ತಿರುವ ವ್ಯಥೆ ಪರಿಹಾರ ಮಾಡಲಿಕ್ಕೆ ಜ್ಞಾನದಿಂದ, ಅಂದರೆ ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಕೇಳ್ತೇನೆ ಅವನನ್ನು ಅಂತ. ಅವನನ್ನೇ ಶರಣು ಹೋದರು. ಆಗ ನಾರಾಯಣ ಅಶರೀರವಾಣಿಯಲ್ಲಿ ಹೇಳ್ತಾನೆ ನಾರದರಿಗೆ, ಏತದರ್ಥಂತು ಸತ್ಕರ್ಮ ಸುರರ್ಷೆ ತ್ವಂ ಸಮಾಚಾರ. ಸುರರ್ಷೆ ನಾರದ, ಆ ಭಕ್ತಿಯ ವ್ಯಥೆ ಪರಿಹಾರ ಆಗಲಿಕ್ಕೆ ನೀನೊಂದು ಸತ್ಕರ್ಮ ಆಚರಣೆ ಮಾಡಿ, ಅದರಿಂದ ಅವಳ ವ್ಯಥೆ ಪರಿಹಾರ ಆಗ್ತದೆ ಅಂತ ಅಶರೀರವಾಣಿಯಲ್ಲಿ ಹೇಳಿದ. ನಾರದರಿಗೆ ಸತ್ಕರ್ಮದ ಪರಿಚಯ ಬೇಕಾದಷ್ಟಿದೆ ಅಲ್ಲ, ಅವರೇನು ಅಜ್ಞಾನಿಗಳಲ್ಲ, ನಮ್ಮಂತೆ ಸಾಕಷ್ಟು ಮಾಡಿದ್ರಂತೆ. ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈರ್ಮುಹುರ್ಮುಹು. ವೇದ ವೇದಾಂತಗಳ ಘೋಷಣ, ಇನ್ನಿತರ ಯಜ್ಞ ಯಾಗಗಳನ್ನೆಲ್ಲ ಮಾಡಿಸಿದ್ದಾರೆ. ಆದರೆ ಅದು ಯಾವುದರಿಂದಲೂ ಕೂಡ ಭಕ್ತಿಯ ವ್ಯಥೆ ಪರಿಹಾರ ಆಗ್ತಾ ಇಲ್ಲ. ನಾರದರಿಗೆ ಸಂಶಯ ಬಂತಂತೆ. ಅಶರೀರವಾಣಿಯಲ್ಲಿ ಹೇಳಿದಂಥ ಮಾತು ಸತ್ಕರ್ಮ ಮಾಡುವಂತೇನಿದೆ, ನಾನು ಮಾಡ್ತಾ ಇರೋದು ಹಾಗಾದರೆ ಸತ್ಕರ್ಮ ಅಲ್ವೋ? ನಾರಾಯಣ ಅಶರೀರವಾಣಿಯಲ್ಲಿ ಹೇಳಿದ ಸತ್ಕರ್ಮ ಇನ್ಯಾವುದಾದ್ರೂ ಬೇರೆ ಇದೆನೋ ಅಂತ ಸಂಶಯ ಬಂತಂತೆ. ಯಾರ್ಯಾರು ಸಿಗುತ್ತಾರೆ ಆಚಾರ್ಯರು ಅವರಿಗೆಲ್ಲ ಕೇಳ್ತಿದ್ರಂತೆ ನಾರದರು, ನಿಮಗೇನಾದರೂ ಸತ್ಕರ್ಮದ ಪರಿಚಯ ಇದ್ದರೆ ಹೇಳ್ರಿ, ಭಕ್ತಿ ವ್ಯಥೆ ಪರಿಹಾರ ಮಾಡಿ ಮುಗಿಸ್ತೇನೆ ಅಂತ. ಪುರಾಣ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತದೆ ಇದನ್ನು. ಪದೇ ಪದೇ ನಾರದರು ಹೀಗೆಲ್ಲರನ್ನು ಕೇಳುವಾಗ ಕೆಲವರು ನಾರದರು ದೂರದಿಂದ ಬರ್ತಾ ಇದ್ದಾರೆ ಅಂದರೆ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಬರ್ತಾರೆ, ಸತ್ಕರ್ಮ ಯಾವುದು ಅಂತ ಕೇಳ್ತಾರೆ ಪದೇ ಪದೇ, ಬೇಡವೇ ಬೇಡ ಅಂತ.
ಕೊನೆಗೆ ಬ್ರಹ್ಮ ಮಾನಸ ಪುತ್ರರು ಸನತ್ ಕುಮಾರರು ಒಂದ್ಸಲಿ ಭೇಟಿಯಾದರು. ಅವರನ್ನು ಕೇಳಿದರು. ಆಗ ಅವರಂತಾರೆ, ಶ್ರೀಮದ್ ಭಾಗವತ ಕಥೆಯನ್ನು ಚೆನ್ನಾಗಿ ಹೇಳಬೇಕು, ಅದನ್ನೇ ಭಗವಂತ ಸತ್ಕರ್ಮ ಅಂತ ಹೇಳಿದ್ದಾನೆ. ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಉಳಿದೆಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠ ಅಂತ. ಹಾಗಾಗಿ ಸತ್ಕರ್ಮ ಅಂದರೆ ಭಾಗವತದ ಜ್ಞಾನ ಯಜ್ಞ ಅಂತ ಅಭಿಪ್ರಾಯ. ಅದನ್ನು ನೀನು ಮಾಡಿಸು ಅಂತಂದು ನಾರದರು ಸನತ್ ಕುಮಾರರನ್ನು ಕೇಳಿದರು, ನೀವೇ ಭಾಗವತವನ್ನು ಹೇಳ್ರಿ, ವ್ಯವಸ್ಥೆ ನಾನು ಮಾಡ್ತೇನೆ ಅಂತ. ಮೊದಲನೇ ಆಯೋಜಕರೇ ನಾರದರು ಭಾಗವತ ಪುರಾಣಕ್ಕೆ ಅಂತದೆ ಪದ್ಮಪುರಾಣ. ಹಾಗಾಗಿ ನಾರದರು ಆ ವೇದ ಉಪನಿಷತ್ತುಗಳ ಸಾರ ಶ್ರೀಮದ್ ಭಾಗವತದ ಕಥಾಶ್ರವಣಕ್ಕೆ ಬೇರೆ ಬೇರೆ ಕಡೆಯಿಂದ ಋಷಿಗಳೆಲ್ಲ ಬರ್ತಾರೆ. ಒಳ್ಳೆ ಕ್ಷೇತ್ರವನ್ನೇ ಆಯೋಜನೆ ಮಾಡಲಿಕ್ಕೆ ಅಂತ ನೋಡಿಕೊಂಡ್ರಂತೆ. ಹರಿದ್ವಾರದಲ್ಲಿ ಆನಂದವನದಲ್ಲಿ ಗಂಗಾ ನದಿ ತೀರದಲ್ಲಿ ಭಾಗವತದ ಆಯೋಜನೆ ಮಾಡಿದ್ರಂತೆ. ನಾರದರು ಭಾಗವತ ಆಯೋಜನೆ ಮಾಡಿದಾಗ ದೊಡ್ಡ ದೊಡ್ಡ ಬ್ರಹ್ಮಋಷಿಗಳೆಲ್ಲ ಬಂದು ಸೇರಿದ್ರಂತೆ. ಕಾರ್ತೀಕ ಮಾಸದ ನವಮಿ ತಿಥಿ ಅಂತ ನಿಗದಿಪಡಿಸಿದ್ರು. ಆ ನವಮಿನೇ ಪ್ರಾರಂಭ ಆಯಿತು. ಭಕ್ತಿಯು ತನ್ನ ಮಕ್ಕಳು ಜ್ಞಾನ ವೈರಾಗ್ಯರನ್ನು ಕರ್ಕೊಂಡು ಯಮುನಾ ನದಿ ತೀರದಿಂದ ಗಂಗಾ ತೀರಕ್ಕೆ ಬಂದು 9 ದಿನಗಳ ಕಾಲ ಭಾಗವತ ಶ್ರವಣ ಆಯಿತು. ಆ ಭಾಗವತ ಕೇಳಿದ್ರ ಪ್ರಭಾವ, ಮಹಾನುಭಾವರು ಸನತ್ ಕುಮಾರರು ಹೇಳಿದ್ರ ಪ್ರಭಾವದಿಂದ ಆ ಭಕ್ತಿಯ ಒಳಗಡೆ ಏನು ಬಂದಿತ್ತು ಯೌವನ, ಅದು ದೂರ ಆಯಿತು. ತಾರುಣ್ಯ, ಅವಳು ವೃದ್ಧಳಾದ್ಲಂತ. ಭಕ್ತಿ ವೃದ್ಧಳಾದ್ಲು. ಅವರಿಬ್ಬರಲ್ಲಿ ಬಂದಂತಹ ವೃದ್ಧಾಪ್ಯ ದೂರ ಆಗಿ ತರುಣರಾದರು, ಸಶಕ್ತರಾದರು. ಭಕ್ತಿ ಸುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕರೂಪಾ ಸಹಸಾ ವಿರಾಸೀತ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಭಕ್ತಿ ಸುತೌತೌ ತರುಣೌ ಗೃಹೀತ್ವ ಅಂತಾರೆ. ಭಕ್ತಿ ಹಾಗೂ ಆ ಇಬ್ಬರು ಮಕ್ಕಳು ತರುಣರಾದರು. ಇವಳು ವೃದ್ಧಳಾದವಳು, ಇವಳು ತರುಣಿಯಾದವಳು ವೃದ್ಧಳಾದ. ಪ್ರೇಮೈಕ ರೂಪ ಸಹಸಾ ವಿರಾಸಿ. ಪ್ರೇಮೈಕ ರೂಪಳು ಆ ಭಕ್ತಿ ನಿಂತು ಬಾಯಲ್ಲಿ ಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ನಾಮ ಹೇಳ್ತಾ ಹೇಳ್ತಾ ಆ ಸಂದರ್ಭದಲ್ಲಿ ನರ್ತನ ಮಾಡ್ತಾ ಇದ್ದಾಳೆ. ಇದು ಭಾಗವತದ ಪ್ರಭಾವ ಅಂತ ತೋರಿಸಿದ್ದಾರೆ ಪುರಾಣದಲ್ಲಿ. ಈ ರೀತಿ ಭಾಗವತದ ಪ್ರಭಾವ ಇದೆ ಅಂತ ಎಲ್ಲರಿಗೆ ಪ್ರತ್ಯಕ್ಷವಾಗಿ ತೋರಿಸಿದ್ರು. ಆಗ ಅಲ್ಲಿ ಬಂದಂಥ ಒಬ್ಬೊಬ್ಬ ಋಷಿಗಳು, ಬ್ರಹ್ಮ ಋಷಿಗಳು ಭಕ್ತಿಗೆ ವರ ಕೊಟ್ರಂತೆ. ನಿನ್ನ ನಿಮಿತ್ತದಿಂದ ಭಾಗವತ ಶ್ರವಣ ನಾವು ಮಾಡೋ ಹಾಗಾಯಿತು. ಭಗವಂತನ ಕಥಾಶ್ರವಣ ಮಾಡಿಸಿದ್ರ ಪ್ರಭಾವ ಪುಣ್ಯ ಬಹಳ. ಹಾಗಾಗಿ ನಿನಗೆ ನಾವು ವರ ಕೊಡ್ತೇವೆ. ಇನ್ನು ಮೇಲಿಂದ ಎಲ್ಲೋ ಹುಟ್ಟಿದೆ, ಎಲ್ಲೋ ಇದ್ದೆ, ಎಲ್ಲೋ ಅಲದಾಡಿದೆ ಅಂತ ಆಗೋದು ಬೇಡ. ನೀನಿರುವ ಸ್ಥಳ ಯಾವುದು ಅಂತ ನಾವೇ ನಿಗದಿಪಡಿಸ್ತೇವೆ ಅಂದ್ರಂತ. ಎಲ್ಲಿರ್ಬೇಕು ನೀನಿನ್ನು ಅಂದರೆ ಭಕ್ತೇಶು ಗೋವಿಂದ ಸ್ವರೂಪಕರ್ತ್ರಿ ಪ್ರೇಮೈಕಧರ್ತ್ರಿ ಭವರೋಗಹಂತ್ರಿ ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ಭಕ್ತೇಶು ಗೋವಿಂದ ಸ್ವರೂಪಕರ್ತ್ರಿ. ಭಗವಂತನಲ್ಲಿ ಭಕ್ತಿ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯ. ಅದಕ್ಕೆ ಅವತ್ತಿನ ದಿವಸನೇ ಸಜ್ಜನರು, ಮಹಾನುಭಾವರು, ಋಷಿ ಮುನಿಗಳು ಆಲೋಚನೆ ಮಾಡಿ ಭಕ್ತಿಗೆ ವರ ಕೊಡುವಾಗ ಹೇಳ್ತಾರೆ, ನೀನು ವೈಷ್ಣವ ಮಾನಸಾನಿ ಸುಧೈರ್ಯ ಸಂಶ್ರಯ ನಿರಂತರಂ. ಎಂಥ ಅದ್ಭುತವಾದ ವರ ಕೊಟ್ಟು ವಿಷ್ಣು ಭಕ್ತರ ಮನಸ್ಸಿನಲ್ಲಿ ಸಧೈರ್ಯವಾಗಿ ಬಂದು ನೆಲೆಸು. ಅಂದರೆ ಯಾರು ಭಗವಂತನ ಕಥಾಶ್ರವಣವನ್ನು ಚೆನ್ನಾಗಿ ಮಾಡ್ತಿರ್ತಾರೆ, ಒಳ್ಳೆ ಅರ್ಹತೆಯನ್ನು ಪಡೆದವರಾಗಿರ್ತಾರೆ, ಅಂಥವರ ಮನಸ್ಸು ನಿನಗೆ ಮನೆಯಾಗಲಿ ಅಂತ ವರ ಕೊಟ್ರಂತೆ. ಯಾಕೆಂದರೆ ಸಂಸಾರ ರೋಗ ಕಳೆಯುವ ಶಕ್ತಿ ಇರೋದು ಭಕ್ತಿಗೆ ಅಂತ. ಭವರೋಗ ಹಂತ್ರಿ ಅಂತಂತಾರೆ. ಹಾಗಾಗಿ ನಿನ್ನನ್ನು ಎಲ್ಲರೂ ಆಧರಿಸ್ತಾರೆ. ಯಾರ್ಯಾರು ಸಂಸಾರ ರೋಗ ಕಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರೂ ನಿನ್ನನ್ನು ಆಧರಿಸ್ತಾರೆ. ನೀನು ಅವರ ಮನಸ್ಸನ್ನು ಆಶ್ರಯಿಸು, ಆ ಮನಸ್ಸಿನಲ್ಲಿ ಹೋಗಿ ಸ್ಥಿರವಾಗಿ ನೆಲೆಸು ಅಂತ ಹೇಳ್ತಾ ಇದ್ದಾರೆ. ಒಬ್ಬಂಟಿಗಳಾಗಿ ಹೋಗಬೇಡ, ಜೊತೆಗೆ
ಜ್ಞಾನ ಹಾಗೂ ವೈರಾಗ್ಯ. ನಿನ್ನಿಬ್ಬರು ಮಕ್ಕಳನ್ನು ಕರೆದುಕೊಂಡೇ ಹೋಗಿ ನೆಲೆಸಿಬಿಡು. ಅದರಿಂದ ಅವರಿಗೆ ಸನ್ಮಾರ್ಗ ದರ್ಶನ ಆಗ್ತದೆ, ಮುಕ್ತಿ ಸಿಗ್ತದೆ. ಇದೆಲ್ಲ ಕಾರಣದಿಂದ ಅವರಿಗೆ ವರ ಕೊಟ್ಟರು ಅಂತ ಕಥೆ ಹೇಳ್ತದೆ ಪುರಾಣ. ಈ ಕಥೆಯ ಸಂದೇಶ ಏನು? ಯಾರು ಭಗವಂತನ ಕಥಾ ಶ್ರವಣ ಮಾಡ್ತಾರೆ ಭಾಗವತವನ್ನ, ಅವರ ಮನಸ್ಸಿನಲ್ಲಿ ಭಕ್ತಿ ಸುದೃಢವಾಗಿ ಬಂದು ನೆಲೆಸ್ತಾಳೆ. ಜ್ಞಾನ ವೈರಾಗ್ಯ ಅಂತ ಅವರ ಮಕ್ಕಳು ಬಂದು ನೆಲೆಸ್ತಾರೆ. ವೈರಾಗ್ಯ ಅಂದರೆ ಸಂಸಾರದಲ್ಲಿ ಮಾಡುವಂತಹ ಅತಿಯಾದ ಮೋಹವನ್ನು ಪರಿತ್ಯಜಿಸೋದು, ರಾಗವನ್ನು ಪರಿತ್ಯಜಿಸೋದು, ಅದೇ ವೈರಾಗ್ಯ. ಅಹಂ ಮಮ ಅಭಿಮಾನಗಳನ್ನು ಬಿಡೋದು, ಅದೆಲ್ಲ ವಿಷಯಗಳಲ್ಲಿ ಅಲಂಬುದ್ಧಿ ಬರಬೇಕು, ಅದೇ ವೈರಾಗ್ಯ. ಅದು ಬರಬೇಕಾದ್ರೆ ಸಾಧಾರಣ ಅಲ್ಲ, ಭಗವಂತನ ಕಥಾ ಶ್ರವಣ ಮಾಡ್ತಾ ಮಾಡ್ತಾ ಇದ್ರನ್ನೇ ಬರ್ತದೆ. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ, ತತ್ವ ನಿಶ್ಚಯ, ಅದು ಬರೋದು ಕೂಡ ಭಗವಂತನ ಕಥಾ ಶ್ರವಣ ಮಾಡ್ತಾ ಇದ್ರೆ ಬರ್ತದೆ. ಹೀಗೆ ಜ್ಞಾನ ಭಕ್ತಿ ವೈರಾಗ್ಯ, ಭಕ್ತಿ ಜ್ಞಾನ ವಿರಾಗಾಣ ತಾಪನಾಯ ಪ್ರಕಾಶಿತಂ. ಯಾರಿಗೆ ದೇವರಲ್ಲಿ ಸರಿಯಾಗಿ ಭಕ್ತಿ ಇಲ್ಲ, ಯಾರಿಗೆ ಸಂಸಾರದಲ್ಲಿ ವೈರಾಗ್ಯ ಬಂದಿಲ್ಲ, ಯಾರಿಗೆ ಸರಿಯಾದ ಭಗವಂತನ ತತ್ವದ ನಿಶ್ಚಯ ಇಲ್ಲ, ಅದೆಲ್ಲ ಬರಬೇಕು ಅಂಥೇಳಿ ಭಾಗವತವನ್ನು ನಿರ್ಮಾಣ ಮಾಡಿದ್ರು. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗ ಇಂಥ ಅದ್ಭುತವಾದ ಫಲ ಇದೆ, ಅದಕ್ಕಾಗಿ ಭಾಗವತ ಶ್ರವಣ ಮಾಡ್ರಿ ಅಂತ ಪದ್ಮಪುರಾಣದಲ್ಲಿ ಆಖ್ಯಾಯಿಕೆಯ ಮೂಲಕ ನಮಗೆ ಅಪ್ಪಣೆ ಕೊಡಿಸ್ತಾರೆ ವೇದವ್ಯಾಸ. ಇದು ಒಂದು ಉಪಾಖ್ಯಾನ. ಇನ್ನೊಂದು ಉಪಾಖ್ಯಾನ ಪದ್ಮಪುರಾಣದಲ್ಲಿ ಬಂದಂತೆ ಸನತ್ಕುಮಾರ್ ಹೇಳಿದ್ದದು. ತುಂಗಭದ್ರಾ ತೀರದಲ್ಲಿ ಒಬ್ಬ ಆತ್ಮದೇವ ಅಂತ ವಿಪ್ರನಿದ್ದ. ಅವನಿಗೆ ದುಂದುಕಾರಿ ಅಂತ ಒಬ್ಬ ಮಗ, ಗೋಕರ್ಣ ಅಂತ ಇನ್ನೊಬ್ಬ ಮಗನಿದ್ದ. ಗೋಕರ್ಣ ಶಾಸ್ತ್ರ ಸಂಪನ್ನ, ಸದಾಚಾರಿ. ದುಂದುಕಾರಿ ದುಂದು ವೆಚ್ಚ ಮಾಡುವುದರಲ್ಲೇ ಇರ್ತಿದ್ದಂತೆ, ಯಾವಾಗ ಲಂಪಟನಾಗಿದ್ದ ಅಂತ ಹೇಳ್ತದೆ ಭಾಗವತ. ದುಂದು ವೆಚ್ಚ ಮಾಡಿದ, ಜೂಜಾಡ್ದ, ವೇಶ್ಯರ ಸಂಪರ್ಕ ಮಾಡಿದ, ಅಂತೂ ಮಾಡಬಾರ್ದು ಅಂತ ಎಷ್ಟೆಲ್ಲ ಪಾಪಗಳಿದ್ದಾವೋ ಎಲ್ಲ ಮಾಡಿಬಿಟ್ಟು ಅವನು ತೀರ್ಕೊಂಡ ಮೇಲೆ ಅವನಿಗೆ ಪ್ರೇತ ಜನ್ಮ ಬಂದ್ಬಿಡ್ತು. ಕೆಲವರು ಬದುಕಿದಾಗಲೇ ಹೇಳಲಿಕ್ಕೆ ಬರ್ತದೆ, ಕೆಲವರು ತೀರ್ಕೊಂಡ್ರೆ ಏನಾಗ್ತಾರೆ ಮುಂದೆ ಅಂತ. ಅಷ್ಟು ಪಾಪ ಮಾಡಿದ್ದ, ಹೀಗಾಗಿ ಪ್ರೇತ ಶರೀರ ಬಂದ್ಬಿಟ್ಟು ಪ್ರೇತ ಜನ್ಮ ಬಂತು. ಗೋಕರ್ಣ ತೀರ್ಥಕ್ಷೇತ್ರಗಳನ್ನೆಲ್ಲ ಪರ್ಯಟನೆ ಮಾಡಿಕೊಂಡು ತನ್ನ ತಂದೆ ಇಲ್ಲಲ್ಲ ಅಂತ ತಂದೆಗೆ ಕೊಡಬೇಕಾದ ತರ್ಪಣ ಶ್ರಾದ್ದ ಎಲ್ಲ ಮಾಡಿ ಬಂದಿದ್ದಂತೆ. ಮನೆಗೆ ಬಂದಾಗ ಅವನಿಗೆ ಪ್ರೇತ ಬಾಧೆ ಶುರುವಾಯಿತು. ಅಣ್ಣನೇ ಪ್ರೇತ, ಅಣ್ಣನೇ ತಮ್ಮನನ್ನು ಪೀಡಿಸ್ತಾನಂತೆ. ಮಲಗಿದರೆ ನಿದ್ರೆ ಬರ್ತಾ ಇಲ್ಲ, ಕಸಿವಿಸಿ ಆಗ್ತಾ ಇದೆ, ಮನೆ ಬಾಗಿಲು ತಟ್ಟದಾಗ ಆಗ್ತಾ ಇದೆ, ಕೂಗದಾಗ ಶಬ್ದ, ವಿಪರೀತ ಕಿರ್ಚಾಟ. ಮನೆ ಬಾಗಿಲು ತಟ್ಟದಾಗ ಆದರೆ ಏನು ಮಾಡಬೇಕು? ರಾತ್ರಿ ಒಮ್ಮೆ ಧೈರ್ಯ ಮಾಡಿ ಬಾಗಿಲು ತೆಗೆದು ಕೇಳೇ ಬಿಡೋಣ ಅಂತ ಬಂದಂತೆ. ಬಾಗಿಲು ತೆಗೆದು ನೋಡ್ತಾನೆ, ಸಕೃನ್ಮೇಷ ಸಕೃದ್ಧಸ್ತಿ ಸಕೃತ್ಯ ಮಹಿಷೋಭವತ್. ಒಮ್ಮೆ ಎಮ್ಮೆ, ಒಮ್ಮೆ ಆನೆ, ಒಮ್ಮೆ ಕೋಣ, ಏನೇನೋ ರೂಪ ತಾಳ್ತಾ ಇದೆ ಪ್ರೇತ. ಯಾರು ನೀನು ಅಂತ ಧೈರ್ಯ ಮಾಡಿ ಕೇಳ್ದ ಗೋಕರ್ಣ ದುಂದುಕಾರಿಯನ್ನು. ಅಣ್ಣ ನಾನು ನಿನಗೆ ಅಂತಂದಂತೆ ಪ್ರೇತ. ನಾನು ನಿನ್ನ ಅಣ್ಣ ನನ್ನೇ ಮರ್ತು ಬಿಟ್ಟಿಯಾ ಅಂದ. ಅಹಂ ಭ್ರಾತಾ ತ್ವದೀಯೋಸ್ಮಿ ದುಂದುಕಾರೀತಿ ನಾಮತಃ. ನಾನು ಮಾಡಿದ ಪಾಪ ಅಷ್ಟಿಷ್ಟಲ್ಲ, ಪಾಪದ ಫಲವಾಗಿ ಪ್ರೇತ ಜನ್ಮ ಅನುಭವಿಸ್ತಿದ್ದೇನೆ. ವಾತಾಹಾರೇಣ ಜೀವಾಮಿ. ನೀರು ಕುಡಿಲಿಕ್ಕಿಲ್ಲ, ನೀರಡಿಕೆ ಆದರೂ ನಾನು ಬರೀ ಗಾಳಿ ಕುಡ್ಕೊಂಡು ಬದುಕೋ ಹಾಗಾಗಿದೆ. ಬದುಕಿನಲ್ಲಿ ನೆಮ್ಮದಿ ಇಲ್ಲ, ಈ ಶರೀರದಲ್ಲಿ ದುಃಖವೇ ದುಃಖ, ನನಗೆ ಏನಾದರೂ ಮಾಡಿ ಪರಿಹಾರ ಕೊಡು ಅಂತ ಕೇಳ್ತಾ ಇದ್ದಾನಂತೆ ತಮ್ಮನು. ಇದು ದುಂದುಕಾರಿಯ ವ್ಯಥೆ. ಗೋಕರ್ಣ ಆಲೋಚನೆ ಮಾಡಿ ಹೇಳ್ದ, ನೀನು ಬದುಕಿದಾಗಲೇ ನಾನು ಅನ್ಕೊಂಡಿದ್ದೆ ನೀನು ಇಂಥ ಒಂದು ಜನ್ಮ ಪಡಿಬೋದು ಮುಂದೆ ಅಂತ ಅಂದ. ಅದಕ್ಕೆ ನಿನಗೋಸ್ಕರ ಅಂತ ತೀರ್ಥಯಾತ್ರೆ ಮಾಡಿ ಬರುವಾಗ ಗಯಾ ಕ್ಷೇತ್ರದಲ್ಲಿ ನಿನಗೆ ಪಿಂಡ ಪ್ರದಾನ ಮಾಡಿದ್ದೆ, ಇನ್ನೂ ಮುಕ್ತಿಯಾಗಿರುವೆ ಅಂತ ಕೇಳಿದ್ದ. ಆಗ ದುಂದುಕಾರಿ ಹೇಳ್ತಾನೆ, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ. ನಾನು ಗಯಾ ಕ್ಷೇತ್ರ ಶ್ರಾದ್ದ ಮಾಡಿದ್ದೇನೆ ಅಂತಂತಿದೆಯಲ್ಲ ಗೋಕರ್ಣ, ಇನ್ನೊಂದು 100 ಬಾರಿ ಗಯಾ ಕ್ಷೇತ್ರಕ್ಕೆ ಹೋಗಿ ನೀನು ಶ್ರಾದ್ದ ಮಾಡಿದರೂ ಕೂಡ ನನಗೆ ನೀ ಪ್ರೇತ ಶರೀರದಿಂದ ಮುಕ್ತಿ ಸಿಗ್ತದೆ ಅಂತಿಲ್ಲ ಅಂತ. ಗಯಾ ಕ್ಷೇತ್ರ
ಪವಿತ್ರ, ಶ್ರಾದ್ದ ಮಾಡಿದರೆ ಮುಕ್ತಿ ಆಗ್ತದೆ ಅನ್ನೋದು ನಿಜ. ಆದರೆ ನನ್ನ ಪಾಪ ಅದಕ್ಕಿಂತಲೂ ಮಿಗಿಲಾಗಿದೆ ಅಂತಂತಾನೆ. ಉಪಾಯಮಪರಂ ಕಂಚಿತ್ ವಿಚಾರಯತು ಸಾಂಪ್ರತಂ. ಯಾವುದಾದ್ರೂ ಒಂದು ಒಳ್ಳೆ ಬೇರೆ ಉಪಾಯವನ್ನು ಮಾಡಿ ನನಗೆ ಈ ಪ್ರೇತತ್ವದಿಂದ ಮುಕ್ತಿ ಕೊಡಿಸು ಅಂತ ಬೇಡ್ಕೊಳ್ತಾ ಇದ್ದಾನಂತೆ ಗೋಕರ್ಣನನ್ನು. ಈ ಕಥೆ ಹೇಳುವಾಗಲೇ ಪುರಾಣಗಳೆಲ್ಲ ಅವು ಮಿತ್ರ ಸಂಹಿತ, ಕಾಂತಾ ಸಂಹಿತ, ಪ್ರಭು ಸಂಹಿತ ಅಂತ ಹೇಳ್ತಾರೆ ಹಿರಿಯರು. ನಮಗದು ಕೊಡುವ ಸಂದೇಶ ಅಂತ ಭಾವಿಸ್ಬೇಕು. ಯಾರಿಗೋ ಹೇಳ್ತಿದ್ದಾರೆ ಅಂತ ಅರ್ಥ ಅಲ್ಲ. ಪ್ರಭು ಸಂಹಿತೆ ಅಂದರೆ ವೇದ, ಅದು ಆರ್ಡರ್ ಮಾಡ್ತದೆ, ಅದು ನಮಗೆ. ಹಾಗೆ ಇವೆಲ್ಲ ಕಾಂತಾ ಸಂಹಿತ, ಮಿತ್ರ ಸಂಹಿತೆಗಳು ನಮಗೋಸ್ಕರನೇ ಹೇಳ್ತಿದ್ದಾವೆ ಅಂತ ನಾವು ಅದನ್ನು ಅನುಸಂಧಾನ ಮಾಡಬೇಕು. ಆ ಇನ್ವಾಲ್ವ್ಮೆಂಟ್ ಇರಬೇಕು. ಯಾರ್ದೋ ಗೋಕರ್ಣನ ಕಥೆ, ದುಂದುಕಾರಿಯ ಕಥೆ ಅಂತಲ್ಲ. ಎಲ್ಲೋ ಒಂದು ಜನ್ಮದಲ್ಲಿ ನಾವು ದುಂದುಕಾರಿಗಳಾಗಿರ್ತೀವಿ. ಇಲ್ಲ ಯೋಚನೆ ಮಾಡಬೇಕು. ಆಗ ಗೋಕರ್ಣ ಭಾಗವತವನ್ನು ಹೇಳ್ತೇನೆ, ಅದು ಎಂಥೆಂಥ ಪಾಪಗಳನ್ನು ಕಳೆಯೋ ಶಕ್ತಿ ಪಡ್ಕೊಂಡಿದೆ. 4 ಜನ ವಿಷ್ಣು ಭಕ್ತರನ್ನು ಸೇರಿಸಿ ತಾನೇ ತನ್ನ ಮನೆಯಲ್ಲಿ ಆಷಾಢ ಮಾಸದಲ್ಲಿ ಭಾಗವತವನ್ನು ಹೇಳಿದ. ಶ್ರದ್ಧೆಯಿಂದ ಭಾಗವತ ಶ್ರವಣ ಮಾಡಲಿಕ್ಕೆ ಅಂತ ದುಂದುಕಾರಿ ಪ್ರೇತ ಬಂದ ಮನೆಗೆ. ಬೇರೆಯವರಂತೆ ಅವನಿಗೆ ಕೂಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಆತ ಅವರ ಮನೆಯಲ್ಲಿ ಒಂದು ಬಿದಿರು ಗೋಲಿತ್ತು. ಆ ಬಿದಿರು ಗೋಲ್ನೊಳಗೆ ಹೋಗಿ ಸೇರಿಕೊಂಡು ಭಾಗವತವನ್ನು ಶ್ರವಣ ಮಾಡಿದ. ಆ ಬಿದಿರು ಗೋಲ್ನಲ್ಲಿ ಸೇರಿದಾನೆ. ಮೊದಲನೇ ದಿನ ಭಾಗವತ ಎಲ್ಲ ಹೇಳಿದ ಗೋಕರ್ಣ. ಸಾಯಂಕಾಲದ ಹೊತ್ತಿಗೆ ಬಿದಿರು ಗೋಲ್ನಲ್ಲಿರೋ ಒಂದು ಗಂಟು ಒಡೆದುಕೊಂಡು ಹೊರಗೆ ಬಂದಂತೆ. ಪ್ರವಚನ ಕೇಳಲಿಕ್ಕೆ ಬಂದವರಿಗೆಲ್ಲ ಆಶ್ಚರ್ಯನೋ ಆಶ್ಚರ್ಯ. ಬರೀ ಪುರಾಣ ಕೇಳಲಿಕ್ಕೆ ಬಂದಿದ್ದೇವೆ, ಬಿದಿರು ಗೋಲು ಒಡೆದುಕೊಂಡು ದುಂದುಕಾರಿ ಬಂದಲ್ಲ ಅಂತ. 2ನೇ ದಿನನೂ ಬಂದರು, ಕುತೂಹಲ. ಇವತ್ತು ಬಿದಿರು ಕೋಲ್ನಲ್ಲಿರೋ ಗಂಟೇನಾದ್ರೂ ಹೊಡಿತದ ಅಂತ. ದ್ವಿತೀಯೇನ್ಹಿ ತಥಾ ಸಾಯಂ ದ್ವಿತೀಯ ಗ್ರಂಥಿ ವೇದನಂ. 2ನೇ ದಿವಸ 2ನೇ ಗಂಟು, 3ನೇ ದಿನ 3ನೇ ಗಂಟು. ಹೀಗೆ 7 ದಿನಗಳ ಕಾಲ ಭಾಗವತ ಶ್ರವಣ ಆಗುವಾಗಲೇ ಒಂದೊಂದು ಗಂಟು ಒಡೆದುಕೊಂಡು ಹೊರಗೆ ಬರ್ತಿದ್ದ. 7ನೇ ದಿನ ಆದಾಗ 7ನೇ ಗಂಟು ಒಡೆದು ಹೊರಗೆ ಬಂದಿದ್ದಾನೆ. ಪ್ರೇತ ಶರೀರ ಕೆಳಗೆ ಬಿದ್ದೋಗಿದೆ. ಆಕಾಶದಲ್ಲಿ ವಿಮಾನ ಬಂದಿದೆ. ಕೃಷ್ಣನ ಭಕ್ತರೆಲ್ಲ ಬಂದು ಆ ವಿಮಾನದಲ್ಲಿ ದುಂದುಕಾರಿಯನ್ನು ಕೂಡಿಸ್ಕೊಂಡ್ರಂತೆ. ವಿಮಾನದಲ್ಲಿ ದುಂದುಕಾರಿಯನ್ನು ಕೂಡಿಸ್ಕೊಂಡು ಆ ಕೃಷ್ಣನ ಲೋಕಕ್ಕೆ ಹೋಗೋಣ ಬಾರೋ ಅಂತ ಕರೀತಾ ಇದ್ದಾರಂತೆ. ಆಗ ದುಂದುಕಾರಿ ಹೇಳ್ದ, ನನ್ನನ್ನು ಕರೆದುಕೊಂಡು ಹೋಗುವಂತ್ರಿ, ನನಗೆ ಈ ಪ್ರೇತತ್ವ ಕಳಿಸಿಕೊಟ್ಟದ್ದು ಈ ಭಾಗವತ. ಹಾಗೂ ನನ್ನ ತಮ್ಮ ಗೋಕರ್ಣ ಅವನಿಗೊಂದು ಮಾತು ಹೇಳಿ ಬರ್ತೇನೆ ಅಂತ ನಿಲ್ಲಿಸಿದ್ನ. ದುಂದುಕಾರಿ ಹೇಳ್ತಾನೆ, ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದಃ. ಭಾಗವತದ ವಾರ್ತೆ ಧನ್ಯ. ಪ್ರೇತ ಪೀಡೆಯನ್ನು ಕಳಿತು ನನಗೆ. ಸಪ್ತಾಹೋಪಿ ತಥಾ ಧನ್ಯ. 7 ದಿನಗಳ ಕಾಲ ಹೇಳಿಸಿದ್ದು ಈ ಸಪ್ತಾಹ ಶ್ರವಣ, ಇದು ನಿಜವಾಗಲೂ ಕೂಡ ನನಗೆ ಕೃಷ್ಣನ್ ಲೋಕ ಪ್ರಾಪ್ತಿಯನ್ನು ಮಾಡಿಸ್ತಾ ಇದೆ. ಅದಕ್ಕೆ ಇದು ಧನ್ಯ ಅಂತ ಶ್ಲಾಘನೆ ಮಾಡಿ. ಹೀಗೆ ಶ್ಲಾಘನೆ ಮಾಡಿ ದುಂದುಕಾರಿ ಕೃಷ್ಣನ್ ಲೋಕಕ್ಕೆ ಹೋಗ್ಬಿಟ್ಟು. ಪುರಾಣ ಶ್ರವಣ ಮಾಡಲಿಕ್ಕೆ ಅಂತ ಬಂದವರು ಇನ್ನೂ ಬಹಳ ಜನ ಇದ್ರು. ಅವರೆಲ್ಲ ಗೋಕರ್ಣನ ಹತ್ರ ತಕರಾರು ತೆಗೆದ್ರಂತೆ. ನಾವು ಅವನ ಜೊತೆಗೆ ದಿನ ಪುರಾಣ ಕೇಳ್ತಿದ್ವಿ, ವಿಮಾನ ಅವನಿಗೆ ಮಾತ್ರ ಬಂತು, ನಮಗೆ ಯಾಕೆ ಬರಲಿಲ್ಲ? ಹೇಳಿದವನು ನೀನು ಇಲ್ಲೇ ಇದ್ದಿ, ಕೇಳಿದವ್ರು ನಾವು ಇಲ್ಲೇ ಇದ್ದೀವಿ, ದುಂದುಕಾರಿ ಮಾತ್ರ ಹೋಗ್ಬಿಟ್ನಲ್ಲ. ಗೋಕರ್ಣ ಏನ್ ತಿಳ್ಕೊಳ್ಳೋಣ? ಭಾಗವತಕ್ಕೆ ಅಷ್ಟು ಶಕ್ತಿ ಇದೇನೋ ಇಲ್ಲೋ ಅಂತ ಭಾಗವತದ ಮೇಲೆ ಸಂಶಯ ಬಂತಂತೆ. ಸಜ್ಜನರಿಗೆ ಇಂಥ ಸಂಶಯಗಳು ಬಂದಾಗ ಭಗವಂತನೇ ಅವರಿಗೆ ಪುನಃ ವಿಶ್ವಾಸ ಮೂಡಿಸ್ಲಿಕ್ಕೆ ಅಂತ ಒಂದಲ್ಲ ಒಂದು ರೀತಿಯಾದ ಘಟನೆ ನಡೆಸ್ತಾನೆ. ಅದಕ್ಕೆ ಅಶರೀರವಾಣಿ ಮಾಡಿಬಿಟ್ಟ, ನನ್ನ ಭಾಗವತದ ಮೇಲೆ ಯಾರೂ ಸಂಶಯ ಪಡಬೇಡ್ರಿ, ನಿಮಗೂ ಕೂಡ ನಾನು ವಿಮಾನ ಕಳಿಸ್ತೇನೆ, ನೀವು ಕೂಡ ವಿಮಾನ ಏರಿ ನನ್ನ ಲೋಕಕ್ಕೆ ಬರುವಂತ್ರಿ. ಆದರೆ ಏನು ಮಾಡೋಣ? ಅವನು ಬೆಳಗ್ಗೆ ಎಲ್ಲ ದುಂದುಕಾರಿ ಬೆಳಗ್ಗೆ ಭಾಗವತ ಶ್ರವಣ ಮಾಡ್ತಿದ್ದ, ರಾತ್ರಿ ಮರದ ಮೇಲೆ ಕೂತ್ಕೊಂಡು ಮನನ ಮಾಡ್ತಿದ್ದ. ನೀವಿನ್ನೂ ಮನನ ಮಾಡಿಲ್ಲ, ಅದಕ್ಕೆ ವಿಮಾನ ಕಳಿಸಿಲ್ಲ. ಅದು ಬಿಟ್ಟು
ಮನನ ಮಾಡಿ ವಿಮಾನ ಕಳಿಸ್ತೇನೆ. ಸರಿ, ಹಾಗಾದ್ರೆ ಗೋಕರ್ಣ ಇನ್ನೊಂದು ಸಲಿ ಭಾಗವತ ಹೇಳು ಅಂತ ಗಂಟು ಬಿದ್ರಂತೆ. ಆಷಾಢ ಮಾಸದಲ್ಲಿ ಒಂದು ಹೇಳಿದ್ದೇನೆ ಸಾಕು, ಶ್ರಾವಣ ಮಾಸಕ್ಕೆ ಮಾಡ್ಕೊಳ್ತೇನೆ ಅಂತ ಶ್ರಾವಣ ಮಾಸದ ನವಮಿ ಭಾಗವತ ಹೇಳಿದ್ನಂತೆ. ಮತ್ತೆ ಪ್ರಾರಂಭ ಮಾಡಿದ. 7 ದಿನ ಕಳೆದಿದೆ. ಬೆಳಿಗ್ಗೆ ಹೇಳಬೇಕು, ರಾತ್ರಿ ಎಲ್ಲ ಭಾಗವತ ಮನನ ಆಗಬೇಕು. ಮನನ ಶ್ರವಣ, ಶ್ರವಣ ಮನನ ಒಟ್ಟೊಟ್ಟಿಗೆ ಆಯ್ತಂತೆ. 7ನೇ ದಿವಸಕ್ಕೆ ಭಾಗವತ ತತ್ವಗಳೆಲ್ಲ ಮನನ ಮಾಡಿಕೊಂಡವರಿಗೆ ಆಕಾಶದ ಕಡೆ ಒಂದು ಗಮನ ಇತ್ತಂತೆ. ಯಾಕಂದ್ರೆ ದೇವ್ರು ಹೇಳಿದ ಮೇಲೆ ಒಂದು ವಿಮಾನ ಕಳಿಸ್ಬೇಕಲ್ಲ ಅಂತ. ಒಂದಲ್ಲ, ಎಷ್ಟು ಜನ ಬಂದಿದ್ರು ಅಷ್ಟು ಜನರಿಗೆ ಬೇರೆ ಬೇರೆ ವಿಮಾನ ಕಳಿಸ್ಬೇಕು. ಒಂದೊಂದು ವಿಮಾನದಲ್ಲಿ ಕುಳಿತುಕೊಂಡು ಒಬ್ಬೊಬ್ಬರು ವಿಷ್ಣು ಲೋಕಕ್ಕೆ ಬಂದ್ರು ಅಂತ ಕಥೆ. ಹೀಗೆ ಪುರಾಣದಲ್ಲಿ ಹೇಳುವ ಕಥೆ ಇದೆಯಲ್ಲ, ಪದ್ಮ ಪುರಾಣದಲ್ಲಿ ಈ ಆಖ್ಯಾಯಿಕೆ, ಇದನ್ನು ನಾವು ತಿಳಿದು ಇದನ್ನು ಕೇಳಿ ಸರಿಯಾಗಿ ಭಾಗವತವನ್ನು ಶ್ರವಣನೂ ಮಾಡಬೇಕು, ಮನನೂ ಮಾಡಬೇಕು. ಅದರಿಂದ ನಮಗೆ ಭಗವಂತನ ಲೋಕಪ್ರಾಪ್ತಿ ಆಗ್ತದೆ ಎನ್ನುವ ಸಂದೇಶವನ್ನು ಅನುಸಂಧಾನ ಮಾಡಿಸ್ತಾರೆ. ಎಂಥ ಪಾಪಗಳನ್ನೇ ಮಾಡಿದರು ಭಾಗವತ ಪುರಾಣ ಶ್ರವಣ ಮಾತ್ರದಿಂದ ಅದೆಲ್ಲ ನಮ್ಮಿಂದ ದೂರ ಆಗ್ತದೆ. ಪಾಪ ಪರಿಹಾರಕ್ಕಾಗಿಯೂ ಭಾಗವತ ಶ್ರವಣ, ಮಾಡಿದ ಪಾಪದ ಫಲವಾಗಿ ಮುಂದೇನಾದರೂ ಪ್ರೇತ ಶರೀರವೋ ಯಮಲೋಕವೋ ಆಗಲಿಕ್ಕಿದ್ರೆ ಈಗಲೇ ಆ ಪಾಪ ಪರಿಹಾರ ಆಗ ಆ ಲೋಕದಿಂದ ನಮ್ಮನ್ನು ಪಾರಗಾಣಿಸ್ತದೆ. ಅಂಥ ಗ್ರಂಥ ಶ್ರೀಮದ್ ಭಾಗವತ. ಹೀಗೆ ಭಾಗವತಕ್ಕೆ ಫಲವನ್ನು ಬಹಳ ಹೇಳ್ತಾರೆ. ಗಂಗಾದಿ ಸಮಸ್ತ ತೀರ್ಥಗಳ ಸನ್ನಿಧಾನ ಭಾಗವತ ಕಥಾಶ್ರವಣ ನಡೆದಾಗ ಬಂದಿರ್ತದೆ. ವೇದ ಶಾಸ್ತ್ರ ಪುರಾಣಗಳ ಅಭಿಮಾನಿ ದೇವತೆಗಳು ಭಾಗವತ ಕಥಾಶ್ರವಣ ಮಾಡಲಿಕ್ಕೆ ಅಂತ ಬಂದು ನೆಲೆಸಿರ್ತಾರಂತೆ. ಭಾಗವತ ಕಥಾ ನಡೀತದೆ ಅಂದರೆ ಹೇಳುವವರಲ್ಲಿ ಸನ್ನಿಧಾನ ಯಾರ್ದಿರ್ತದೆ. ಆ ಭಾಗವತ ಕಥಾ ಶ್ರವಣ ಮಾಡುವಾಗ ಹರಿಯ ಮಹಿಮೆ ಬಂತು ಅಂದರೆ ಜಯಘೋಷ ಮಾಡುವವರು ಯಾರಾಗಿರ್ತಾರೆ, ಅದನ್ನೆಲ್ಲ ಈ ಪುರಾಣದಲ್ಲಿ ಹೇಳ್ತಾರೆ. ಪ್ರಹ್ಲಾದಸ್ತಾಲಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ಪ್ರಹ್ಲಾದರಾಜರು ಭಾಗವತ ಕಥಾ ಶ್ರವಣ ಎಲ್ಲೇ ಮಾಡ್ತಿದ್ದಾರೆ ಭಕ್ತರು ಅಂದರೆ ಒಂದು ರೂಪದಿಂದ ಅಲ್ಲಿ ಬಂದುಬಿಡ್ತಾರಂತೆ. ದೇವತೆಗಳ ಸಾಂಶರಾದ್ದರಿಂದ ಆ ಶಕ್ತಿ ಇರ್ತದೆ. ಕೈಯಲ್ಲಿ ತಾಳೆ ಹಿಡಿದುಕೊಂಡು ಬರ್ತಾರೆ. ವೀಣಾಧಾರಿ ಸುರರ್ಷಿ, ದೈವಿ ವೀಣೆ, ಅಪೂರ್ವವಾದ ಮಹತಿ ವೀಣೆ ಅಂತ ನಾರದರ ವೀಣೆಗೆ ಹೆಸರು. ಆ ಮಹತಿ ವೀಣೆಯನ್ನು ಧರಿಸಿ ನಾರದರು ಒಂದು ರೂಪದಿಂದ ಬರ್ತಾರೆ. ತರಳಗತಿತಯ ಚೋದ್ಧವ ಕಾಂಸ್ಯಧಾರಿ, ಉದ್ಧವ ಭಾಗವತ ಅವನೊಬ್ಬ. ಭಾಗವತ ಕಥಾ ಶ್ರವಣ ಮಾಡ್ತಿದ್ದಾರೆ ಅಂದರೆ ಮಾಡುವವರನ್ನು ಹರಿಸಿ ಅನುಗ್ರಹಿಸಲಿಕ್ಕೆ, ಭಾಗವತ ಹೇಳುವ ಕೇಳುವವರನ್ನು ಹರಿಸ್ತಾನೆ, ತಾನು ಸ್ವತಃ ಬಂದು ಸನ್ನಿಹಿತನಾಗ್ತಾನೆ. ಒಂದು ಕಂಚಿನ ವಾದ್ಯ ಹಿಡ್ಕೊಂಡು ಬಂದಿರ್ತಾನೆ. ರಾಗ ಜೋಡಿಸ್ಕೊಡ್ಲಿಕ್ಕೆ ಅರ್ಜುನ ಬಂದಿರ್ತಾನಂತೆ. ರಾಗ ಕರ್ತಾರ್ಜುನೋಭೂತ್. ಮಧ್ಯ ಮಧ್ಯದಲ್ಲಿ ಹರಿಯ ಪಾರಮ್ಯ ಯುಕ್ತಿಯುಕ್ತವಾಗಿ ಹೇಳಿದ್ರು ಅಂದರೆ ಜಯಘೋಷ ಮಾಡಬೇಕಂತೆ. ಮಧ್ಯದಲ್ಲಿ ಒಂದ್ಸಲಿ ಹರಿ ಸರ್ವೋತ್ತಮ ಅಂತ ಒಂದು ಯುಕ್ತಿಯಿಂದಲಾದರೂ ಸಮರ್ಥನೆ ಮಾಡಿ ಜಯಘೋಷ ಮಾಡಬೇಕು. ಆ ಜಯಘೋಷ ಮಾಡಿದಾಗ ಜಯ ಜಯ ಅಂತ ಹೇಳಲಿಕ್ಕೆ ಮಹಾನುಭಾವರಾದ ಸನತ್ ಕುಮಾರರು ಬಂದಿರ್ತಾರೆ. ಜಯ ಜಯ ಸುಕರಾಹ ಕೀರ್ತನೆ ತೇ ಕುಮಾರಾಹ ಯತ್ರಾಗ್ರೇ ಭಾವವಕ್ತ. ಯತ್ರಾಗ್ರೇ ಭಾವವಕ್ತ ವ್ಯಾಸಪುತ್ರ ಬಭೂವ. ವೇದವ್ಯಾಸರ ಮಕ್ಕಳಾದ ಮನೋನಿಯಾಮಕರಾದ ಮಹರುದ್ರದೇವರೇ ಬಂದು ಸನ್ನಿಹಿತರಾಗಿ ಭಾಗವತವನ್ನು ಹೇಳುವಂತಾಗಿರ್ತದಂತೆ. ಹೀಗೆ ಕೇಳುವವರು ಹೇಳುವವರು ಮೇಲಾಗಿ ಅದೃಶ್ಯರಾಗಿ ಈ ರೀತಿ ದೇವತೆಗಳು ಇವರೆಲ್ಲ ಈ ಕಾರ್ಯವನ್ನು ನಡೆಸ್ತಾರೆ ಅಂತ ಭಾವಿಸಬೇಕು ಭಾಗವತ ನಡೆಯುವಾಗ. ಅಂಥ ಗ್ರಂಥ ಶ್ರೀಮದ್ ಭಾಗವತ ಅಂತ ಪದ್ಮಪುರಾಣದಲ್ಲಿ ಭಾಗವತ ಮಹಾತ್ಮ್ಯವನ್ನು ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು 12 ಸ್ಕಂಧ ಶ್ರೀಮದ್ ಭಾಗವತವನ್ನು ದಿನನಿತ್ಯ ನಾವು ಒಂದಲ್ಲ ಒಂದು ರೀತಿಯಿಂದ ಅರ್ಥಾನುಸಂಧಾನದಿಂದ ಆದರೆ ಸರಿ, ಇಲ್ಲ ಶ್ಲೋಕಗಳ ಪಾರಾಯಣದ ರೂಪದಿಂದಲಾದರೂ ಸರಿ, ಅಥವಾ ಒಂದೊಂದು ಪ್ರಘಟ್ಟವನ್ನು ತತ್ವದ ಚಿಂತನೆಗೋಸ್ಕರವಾದರೂ ಸರಿ, ಅಂತೂ ನಾವು ದಿನಾ ಭಾಗವತದ ಜೊತೆಗೆ ಸಂಪರ್ಕ ಇಟ್ಟುಕೊಳ್ಬೇಕು ಅಂತ. ಯಾವುದಾದ್ರೂ ರೂಪದಿಂದ ಇನ್ಯಾರಾದರೂ ಹೇಳ್ತಿದ್ದಾರೆ ಅಂದರೆ ಕೇಳುವುದರಿಂದಲಾದರೂ ಸರಿ, ಅಥವಾ ಆಯೋಜನೆ ಮಾಡಿದರೂ ಸರಿ, ಭಾಗವತವನ್ನು ನೀವು ಹೇಳ್ರಿ ಅಂತ ಯಾರ್ದಾದ್ರೂ ಮೂಲಕ ಆಯೋಜನೆ ಮಾಡಿಸಿದ್ರೂ ಸರಿ.
ನಮ್ಮ ಬದುಕಿನಲ್ಲಿ ನಾವು ಕಲಿಯುಗದೊಳಗೆ ವಿಶೇಷವಾಗಿ ಮುಕ್ತರಾಗಲಿಕ್ಕೆ ಭಗವಂತ ನಮಗೋಸ್ಕರ ಅಂತ ಅವನ ಸಂಪರ್ಕದಲ್ಲಿ ಇಡ್ಲಿಕ್ಕೆ ಕೊಟ್ಟಂತಹ ಗ್ರಂಥ ಅಂದರೆ ಶ್ರೀಮದ್ ಭಾಗವತ. ಈ ಹಿಂದೆಲ್ಲ, ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಹಿಂದೆಲ್ಲ ಸಂಪರ್ಕಕ್ಕೆ ಅಂತ ಸಣ್ಣ ಸಣ್ಣ ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಡ್ತಿದ್ರಂತ. ಇದು ನಮ್ಮ ವಿಸಿಟಿಂಗ್ ಕಾರ್ಡು, ನೀವು ಬಂದಾಗ ಅಥವಾ ಬರುವಾಗ ಅಥವಾ ನಮ್ಮ ಜೊತೆಗೆ ಸಂಪರ್ಕ ಮಾಡುವಾಗ. ಹಾಗೆ ಶ್ರೀಮದ್ ಭಾಗವತ ಅಂದರೆ ಭಗವಂತನನ್ನು ವಿಸಿಟ್ ಮಾಡಲಿಕ್ಕಿರುವಂತಹ ಗ್ರಂಥ ಅಂತ ನಾವು ಭಾವಿಸ್ಬೇಕು. ಯಾವ ಸಮಯದಲ್ಲಿ ಬೇಕಾದರೂ ಭಗವದ್ಭಕ್ತರಾದವರು ಭಾಗವತ ಹಿಡ್ಕೊಂಡು ಕೂತ್ರೆ ಭಗವಂತ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸಿ ತನ್ನ ಸಂಪರ್ಕವನ್ನು ಕೊಟ್ಬಿಡ್ತಾನೆ. ಇದಕ್ಕೆ ನಿದರ್ಶನ, ಹಿಂದೆ ಉದ್ಧವ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಅಂತಾದಾಗ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿದ. ಕೃಷ್ಣ, ಇಷ್ಟು ದಿನ ನಿನ್ನ ಜೊತೆಗೇ ಇದ್ದೆ ನಾನು, ತ್ವಯೋಪಭುಕ್ತ ಸ್ರಗಂಧ ವಾಸೋಲಂಕಾರ ಚರ್ಚಿ, ಎಷ್ಟೆಲ್ಲ ನಿನ್ನ ಜೊತೆಗೆ ಕಾಲ ಕಳೆದೆ. ನೀನು ಸೇವನೆ ಮಾಡ್ತಿದ್ದ ಗಂಧವನ್ನು, ನೀನು ಊಟ ಮಾಡಿದ ಮೇಲೆ ನಿನ್ನ ನೈವೇದ್ಯವನ್ನು, ನಿನ್ನ ಪಾದಸ್ಪರ್ಶವನ್ನು ಎಲ್ಲ ಸೇವಾರೂಪವಾಗಿ ನಿನ್ನ ಜೊತೆಗೇ ಇದ್ದು ಒಡನಾಡಿಯಾಗಿಬಿಟ್ಟಿತ್ತು. ಈಗ ನೋಡಿದರೆ ನೀನಿಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ಆಗ್ತಾ ಇಲ್ಲ, ನಿನ್ನ ವಿರಹದಿಂದ ದುಃಖ ಆಗ್ತಾ ಇದೆ ಅಂತ ಶುರು ಮಾಡಿಬಿಟ್ಟು. ಉದ್ಧವ ಅಷ್ಟು ದುಃಖ ಪಡ್ತಾ ಇದ್ದದನ್ನು ನೋಡಿ ಕರುಣಾಸಾಗರನಾದ ಶ್ರೀಕೃಷ್ಣ ಭಕ್ತವತ್ಸಲ ಉದ್ಧವನಿಗೆ ಅಂತ ಹೇಳ್ದ, ನೋಡು ನಾನಿಲ್ಲ ಅಂತ ಬೇಸರ ಪಟ್ಕೊಳ್ಬೇಡ, ನಾನು ಎಲ್ಲೆಡೆ ಇದ್ದೇನೆ, ನಾನಿಲ್ಲದಿಹ ಸ್ಥಳ ಎಲ್ಲಿದೆ ಅಂತ ಕೇಳ್ತಾನೆ ಶ್ರೀಕೃಷ್ಣ ಗೋಪಿಕೆಯರಿಗೆ. ಹೋಗಿ ಬರುವೆ ಗೋಪ ನಾಗವೇಣಿಯರೇ ಚೆನ್ನಾಗಿ ಅಂತ ದಾಸರ ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಆ ಪದ್ಯ ಮಾಡುವಾಗ. ನಾನಿಲ್ಲದಿಹ ಸ್ಥಳ, ನಾನಿಲ್ಲದೆ ಇರುವ ಸ್ಥಳ ಯಾವುದಿದೆ? ಎಲ್ಲೆಡೆ ನಾನಿದ್ದೇನೆ, ನಾನಿಲ್ಲ ಅಂತ ಭಾವಿಸ್ಬೇಡ ಅಂದ ಕೃಷ್ಣ. ಆದರೂ ಕೃಷ್ಣ ನಿನ್ನ ಜೊತೆಗೆ ಮಾತನಾಡಿಸ್ಬೇಕು ಅಂತಂದರೆ ನಮಗೊಂದು ಪ್ರತೀಕ ಬೇಕು ಅಂತ ಹಠ ಹಿಡಿದ. ಅದಕ್ಕೆ ಕೃಷ್ಣ ತನ್ನೊಳಗಿರುವ ಎಲ್ಲ ವರ್ಚಸ್ಸನ್ನು ತೆಗೆದು ಶ್ರೀಮದ್ ಭಾಗವತದಲ್ಲಿಟ್ಟು ಇದೇ ನಾನು ಅಂತ ಅಂದ. ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ, ಪ್ರತ್ಯಕ್ಷ ಕೃಷ್ಣ. ಹಾಗಾಗಿ ಒಂದೊಂದು ಶ್ಲೋಕ ಅಧ್ಯಯನ ಮಾಡ್ತಾ ಇದ್ರೆ ಕೃಷ್ಣನೊಟ್ಟಿಗೆ ಮಾತನಾಡ್ತಿದ್ದೇವೆ ಅಂತ ಅರ್ಥ. ಒಂದು ಪದ ವ್ಯಾಖ್ಯಾನ ಮಾಡ್ತಿದ್ದೇವೆ ಅಂದರೆ ಕೃಷ್ಣನ ಜೊತೆಗೆ ಮಾತನಾಡ್ತಿದ್ದೇವೆ, ಅವ ನಮ್ಮನ್ನು ಮಾತಾಡಿಸ್ತಿದ್ದಾನೆ ಅಂತ ಅರ್ಥ. ಈ ಭಾವನೆಯಲ್ಲಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು, ದಿನಾ ಅದರ ಸಂಪರ್ಕದಲ್ಲಿ ಇರಬೇಕು ಅಂತ ಅಪ್ಪಣೆ ಕೊಡಿಸ್ತಾರೆ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ, ಸತಾಂ ಸಕಾಶಾತ್ ಆತ್ಮನಃ ಕಥಾಮೃತಂ ಯೇ ಪಿಬಂತಿ. ಸಜ್ಜನರ ಮುಖದಿಂದ ಭಗವಂತನ ಕಥಾಮೃತ ಭಾಗವತವನ್ನು ಯಾರು ಪಾನ ಮಾಡ್ತಾರೋ ಅವರಿಗೆ ಏನೆಲ್ಲ ಫಲ ಸಿಗ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತದೆ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ. ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಎರಡೂ ಕಿವಿಪುಟಗಳಲ್ಲಿ ದೇವರ ಕಥಾಮೃತವನ್ನು ಸಜ್ಜನರ ಮುಖದಿಂದ ಪಾನ ಮಾಡಬೇಕಂತ. ನಿರಂತರ ಪಾನ ಮಾಡಿಬಿಟ್ರೆ ಪುನಂತಿತೆ ವಿಷಯ ವಿದೂಷಿತಾಶಯಂ. ಎಷ್ಟೇ ವಿಷಯ ಪದಾರ್ಥಗಳು ನಮ್ಮ ಮನಸ್ಸನ್ನು, ಆಶಯ ಅಂದರೆ ಅಂತಃಕರಣ, ನಮ್ಮ ಅಂತಃಕರಣವನ್ನು ಕಲುಷಿತಗೊಳಿಸಿರ್ತದೆ. ಅಂತಃಕರಣ ಕಲುಷಿತಗೊಂಡ್ರೆ ಇನ್ನೇನು ಮಾಡಲಿಕ್ಕಾಗಲ್ಲ. ಮನಸ್ಸೇ ಕಲುಷಿತಗೊಂಡ್ರೆ, ಮನಸ್ಸೇ ಹೊಲಸು ಮಾಡಿಕೊಂಡ್ರೆ ಯಾರು ಅದನ್ನು ಒರೆಸಿ ಸ್ವಚ್ಛ ಮಾಡಲಿಕ್ಕಾಗಲ್ಲ. ವಯಸ್ಸು ಸಣ್ಣದಿದ್ದಾಗ ಅಲ್ಲಲ್ಲಿ ಆಟ ಆಡ್ಕೊಂಡು ಬಂದಿರ್ತದೆ ಮಗು. ಅಮ್ಮ ಅದನ್ನು ನೋಡಿ ಬೈದು ಬೈದು ಸೆರಗಿನಿಂದ ಒರೆಸಿ ಸ್ವಚ್ಛ ಮಾಡ್ತಾಳೆ. ಅಪ್ಪನಾದರೂ ಸ್ವಚ್ಛ ಮಾಡ್ತಾನೆ. ಆದರೆ ವಯಸ್ಸು ದೊಡ್ಡದಾಗ್ತಾ ಆಗ್ತಾ ಮನಸ್ಸು ಅನ್ನೋ ಬಟ್ಟೆಯನ್ನು ಕೊಳೆ ಮಾಡ್ಕೊಂಡು ಬಂದರೆ ಅಮ್ಮ ಒರೆಸ್ಲಿಕ್ಕಾಗಲ್ಲ ಅಂತ, ಅಪ್ಪ ಒರೆಸ್ಲಿಕ್ಕಾಗಲ್ಲ.
ಮನಸ್ಸಿನ ಬಟ್ಟೆ ಸ್ವಚ್ಛ ಆಗಬೇಕಾದ್ರೆ ಭಗವಂತನ ಕಥಾಮೃತ ಪಾನ ಮಾಡಿದ್ರೇ ಆಗ್ತದೆ. ಹಾಗಾಗಿ ಪುನಂತಿತೆ ವಿಷಯ ವಿದೂಷಿತಾಶಯಂ, ಅಂತಃಕರಣ ಎಷ್ಟೇ ವಿಷಯದಿಂದ ಮಲಿನಗೊಂಡಿದ್ರು, ಪಾಪದಿಂದ ಮಲಿನಗೊಂಡಿದ್ರು, ಭಗವಂತನ ಕಥಾಮೃತ ಪಾನದಿಂದ ಅದು ಸ್ವಚ್ಛ ಆಗ್ತದೆ. ಅದಕ್ಕೋಸ್ಕರವಾಗಿ ದೇವರ ಕಥಾಮೃತ ಪಾನ ಮಾಡ್ರಿ ಅಂತ ಅಪ್ಪಣೆ ಕೊಡಿಸ್ತಾರೆ. ಅಂತಃಕರಣ ಸ್ವಚ್ಛ ಆದರೆ ಏನು ಫಲ ಸಿಗ್ತದೆ? ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ, ತಚ್ಚರಣ ಸರೋರುಹಾಂತಿಕಂ, ಭಗವಂತನ ಪಾದಕಮಲ ಅದೇ ವೈಕುಂಠ. ದೇವರ ಕಥಾಶ್ರವಣದ ಫಲ ಏನು? ವೈಕುಂಠ ಪ್ರಾಪ್ತಿ. ಹೀಗಾಗಿ ವೈಕುಂಠಕ್ಕೆ ಹೋಗಿ ಸೇರ್ತಾನೆ, ಮನಸ್ಸು ಶುದ್ಧ ಆಗ್ತದೆ. ಇಷ್ಟೆಲ್ಲ ಫಲ ಇದೆ, ಅದಕ್ಕಾಗಾದರೂ ಭಾಗವತ ಶ್ರವಣ ಮಾಡಲಿ ಅಂತ ಅಪ್ಪಣೆ ಕೊಡಿಸಿದ್ದಾರೆ. ಇಂಥ ಶ್ರೀಮದ್ ಭಾಗವತದ ರಚನೆ ಮಾಡಿದಂಥ ಮಹರ್ಷಿ ಸಾಕ್ಷಾತ್ ನಾರಾಯಣನ ಅವತಾರನಾದ ವೇದವ್ಯಾಸ. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗ ನಾರಾಯಣನ ಅವತಾರ ವೇದವ್ಯಾಸರನ್ನು ಸ್ಮರಣೆ ಮಾಡಬೇಕು. ಬೇರೆ ಬೇರೆ ವೃತ್ತ ಛಂದಸ್ಸುಗಳು ಸಾಕಷ್ಟಿದ್ದಾವೆ, 1, 2 ಅಲ್ಲ, ಅಕ್ಷರಗಳನ್ನು ಪರಿಗಣನೆ ಮಾಡಿಕೊಂಡು ಛಂದಸ್ಸು ವೃತ್ತಗಳನ್ನು ತಿಳಿದುಕೊಳ್ಬೇಕು. ಭಾಗವತ ಪ್ರತಿಪಾದ್ಯನ್ಯಾರು? ಭಗವಂತ ನಾರಾಯಣ, ಅವನೇ ಭಾಗವತ ಪ್ರತಿಪಾದ್ಯ ಅಂತ ತಿಳಿಬೇಕು. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಹೇಳಿದ್ರಿಂದ ವಾಸ್ತವ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ, ಎಲ್ಲರ ತಾಪತ್ರಯಗಳನ್ನು ಕಳೆಯುವ ಮೋಕ್ಷಾದಿ ಪುರುಷಾರ್ಥಗಳನ್ನು ನೀಡುವಂತಹ ಸಾಕ್ಷಾತ್ ಪರಿಪೂರ್ಣನಾದ ಎಲ್ಲರೊಳಗೂ ವಾಸ ಮಾಡಿದಂಥ ಭಗವಂತನೇ ಭಾಗವತ ಪ್ರತಿಪಾದ್ಯ ಅಂತ ತಿಳಿಬೇಕು. ಭಾಗವತದಿಂದ ಆಗುವ ಫಲ ಇಹಲೋಕದಲ್ಲಿ ತಾಪತ್ರಯಗಳ ಪರಿಹಾರ ಹಾಗೂ ಮೋಕ್ಷ ಅನ್ನುವ ಪುರುಷಾರ್ಥ. ಪುರುಷಾರ್ಥಕ್ಕೆ ಸಾಧನವಾದ ಜ್ಞಾನ, ತತ್ವಜ್ಞಾನ, ಅದು ಭಾಗವತದ ಫಲ ಅಂತ ತಿಳಿಬೇಕು. ಪರಸ್ಪರ ವಿಷಯ, ಪ್ರಯೋಜನ ಇವುಗಳನ್ನು ಅರಿತು ಅವುಗಳಿಗಿರುವ ಸಂಬಂಧವನ್ನು ತಿಳಿಬೇಕು. ಹಾಗೆ ಅಧಿಕಾರಿ ಯಾವ ಥರದ ರಾಗದ್ವೇಷಗಳು ಇಲ್ಲದೇ ಇರುವ, ಮಾತ್ಸರ್ಯ, ಅಸೂಯ, ಲೇಷವೂ ಇಲ್ಲದೇ ಇರುವಂಥವರೇ ಅಧಿಕಾರಿಗಳು. ನಿರ್ಮತ್ಸರಾಣಾಂ ಸತಾಂ ಅಂತ ತಿಳಿಸಿದ್ರಿಂದ ಮಾತ್ಸರ್ಯಾದಿ ದೋಷಗಳಿಲ್ಲದೇ ಇರುವ ಸಜ್ಜನರೇ ಭಾಗವತದ ಅಧಿಕಾರಿ ಅಂತ ತಿಳಿಬೇಕಂತ. ಹೀಗೆ ಅಧಿಕಾರಿ, ವಿಷಯ, ಪ್ರಯೋಜನ ಸಂಬಂಧಗಳನ್ನೆಲ್ಲ ಚೆನ್ನಾಗಿ ಅರ್ಥಕೊಂಡು ಶ್ರೀಮದ್ ಭಾಗವತದಂತಹ ಗ್ರಂಥದ ಅಧ್ಯಯನ ಅಧ್ಯಾಪನದಲ್ಲಿ ಪ್ರವೇಶ ಮಾಡಲಿ ಅಂತ ಹಿರಿಯರು ಹೇಳ್ತಾರೆ. ಈ ಭಾಗವತದ ಪ್ರಾರಂಭ ಜನ್ಮಾದ್ಯಸ್ಯ ಯತಃ ಅಂತ ಪ್ರಾರಂಭ ಆಗಿದೆ. ಪ್ರಾರಂಭನೇ ಹಾಗೆ ಮಾಡಿದ್ದಾರೆ ವ್ಯಾಸರು. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಅಂತ ಪ್ರಾರಂಭ ಮಾಡಿದ್ದಾರೆ. ನೋಡಿ, ವೇದವ್ಯಾಸರ ಮುಖದಿಂದ ಬಂದ ವಾಣಿ ಅದು ನಮ್ಮ ಕಿವಿಗೆ ಬಿದ್ದರೆ, ಬಾಯಲ್ಲಿ ಅದನ್ನು ಹೇಳಿದ್ರನ್ನೇ ಪವಿತ್ರ ಆಗ್ತೇವೆ, ಅಷ್ಟು ಅದ್ಭುತವಾದ ವಾಣಿ ಇದು. ಇದರ ಅರ್ಥ ಏನು, ಈ ಶ್ಲೋಕದಿಂದ ಏನು ಅನುಸಂಧಾನ ಮಾಡಬೇಕು, ಅದನ್ನೆಲ್ಲ ಒಳಗಿಳಿದು ಅಧ್ಯಯನ ಮಾಡಬೇಕು. ಭಾಗವತ ಪುರಾಣ ಅಂದರೆ ಹಿರಿಯರು ಹೇಳಿಕೊಡುವಂತೆ ಚಂದ್ರ ಅಂತ. ವ್ಯಾಸರ ಹೃದಯವೇ ಒಂದು ಕ್ಷೀರಸಾಗರ. ಕ್ಷೀರಸಾಗರವನ್ನು ಮಥನ ಮಾಡಿದಾಗ ಲಕ್ಷ್ಮೀ ಪ್ರಾದುರ್ಭಾವ ಆಯಿತು. ವೇದವ್ಯಾಸರ ಹೃದಯ ಕ್ಷೀರಸಾಗರ ಮಥನ ಮಾಡಿದಾಗ ವೇದಗಳು ಅನ್ನುವ ಲಕ್ಷ್ಮಿ ಪ್ರಾದುರ್ಭವಿಸಿದ್ಲಂತೆ. ಹಾಗೆ ಅವರ ಹೃದಯ ಕ್ಷೀರಸಾಗರ ಮತ್ತಷ್ಟು ಮಥನ ಮಾಡಿದಾಗ ಮಹಾಭಾರತ ಅನ್ನೋ ಪಾರಿಜಾತ ಬಂದುದು ಕ್ಷೀರ ಸಮುದ್ರದಿಂದಲೇ ಅಲ್ವೇ, ಮಹಾಭಾರತ ಪಾರಿಜಾತ. ಇನ್ನಿಷ್ಟು ಮಥನ ಮಾಡಿದಾಗ ಬ್ರಹ್ಮಸೂತ್ರಗಳು ಅನ್ನೋ ಅಮೃತ ಬಂತಂತ. ಹಾಗೆ ಭಾಗವತಾದಿ ಪುರಾಣಗಳೆಲ್ಲ ಚಂದ್ರ ಅಂತ ಅರ್ಥ. ಇತಯೇವ ಪುರಾಣ ಗೌರಗೌ ಅಂತ ಹಿರಿಯರು ಪುರಾಣಗಳನ್ನು ಗೌರಗೌ ಅಂತಂದಿದ್ದಾರೆ. ಪುರಾಣಗಳೆಲ್ಲ ಚಂದ್ರ. ಸಂಸಾರ ತಾಪದಿಂದ ಬೆಂದು ನೊಂದಂಥವರಿಗೆ ಚಂದ್ರ ಆಕಾಶದಲ್ಲಿ ಬಂದ ಅಂದರೆ ಎಷ್ಟು ಖುಷಿ ಆಗ್ತದೆ. ಬೆಳಗ್ಗೆ ಎಲ್ಲ ಭಾರಿ ಸೂರ್ಯನ ಶಾಖೆ, ತಾಪ ಜಾಸ್ತಿ ಇತ್ತು, ಸೆಕೆಯಾಗಿತ್ತು. ಅದೇ ಭಾಗವತ ಪುರಾಣ ಚಂದ್ರ ಬಂದ ಅಂದರೆ ಸಂಸಾರದಲ್ಲೆಲ್ಲ ಮತ್ತೆ ತಂಪೆರಿತಾನೆ ಅಂತ ಅರ್ಥ. ಹಾಗಾಗಿ ಸಂಸಾರದಲ್ಲಿ ಬಹುಕ್ಲೇಶ ಅನುಭವಿಸಿದ ನಮಗೆ ಇಷ್ಟಪ್ರಾಪ್ತಿಗೆ ಉಪಾಯ ಗೊತ್ತಿಲ್ಲ,
ಅನಿಷ್ಟ ನಿವೃತ್ತಿ ಉಪಾಯ ಗೊತ್ತಿಲ್ಲ. ಆ ಇಷ್ಟ ಪ್ರಾಪ್ತಿ ಹೇಗೆ ಮಾಡಿಕೊಳ್ಬೇಕು, ಅನಿಷ್ಟ ನಿವೃತ್ತಿ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಉಪಾಯ ತಿಳಿಯದೇ ಇರುವ ನಮ್ಮಂಥವರಿಗೆ ಭಾಗವತ ಪುರಾಣ ಚಂದ್ರ ಆ ಉಪಾಯವನ್ನು ಚೆನ್ನಾಗಿ ಮನದಟ್ಟು ಮಾಡಿಸ್ತಾನೆ ಅಂತ ಅರ್ಥ. ಇಂಥ ಪುರಾಣ ಚಂದ್ರ ನಮ್ಮನ್ನ ಹರಿಸಿ ಅನುಗ್ರಹಿಸ್ತಾನೆ. ಜ ಇದೊಂದು ಅಕ್ಷರ, ಜ ಇದು ಭಾಗವತದ ಮೊದಲನೇ ಅಕ್ಷರ.